दक्षिणामूर्तये नमः। ॐ पार्थाय प्रतिबोधिता भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। हरि ओम। ದಯವಿಟ್ಟು ಎಲ್ಲರೂ ತಮ್ಮ ಆಡಿಯೋ ಮತ್ತು ವಿಡಿಯೋನ ಮ್ಯೂಟ್ ಮಾಡಬೇಕು. ಶ್ರೀಮದ್ ಭಗವದ್ಗೀತೆಯ 3ನೇ ಅಧ್ಯಾಯದ ಚಿಂತನೆಯಲ್ಲಿ ನಾವಿದ್ದೇವೆ. 3ನೇ ಅಧ್ಯಾಯಕ್ಕೆ ಹೆಸರು ಕರ್ಮಯೋಗ ಅಂತ. ಈ ಅಧ್ಯಾಯವು ಅರ್ಜುನನ ಒಂದು ಜಿಜ್ಞಾಸೆಯೊಂದಿಗೆ, ಅರ್ಜುನನ ಒಂದು ಸಂದೇಹದೊಂದಿಗೆ ಆರಂಭವಾಗ್ತದೆ. ಆ ಸಂದೇಹವನ್ನ ಆಶ್ರಯಿಸಿ ಅರ್ಜುನ ಮಾಡತಕ್ಕಂತಹ ಪ್ರಶ್ನೆಗೆ ಭಗವಂತ ಕೊಟ್ಟಂತಹ ಸವಿಸ್ತಾರವಾದ ಉತ್ತರವೇ ಈ 3ನೇ ಅಧ್ಯಾಯ ಕರ್ಮಯೋಗವಾಗಿದೆ. ಅರ್ಜುನ ಏನು ಪ್ರಶ್ನೆಯನ್ನು ಮಾಡ್ತಾನಪ್ಪ ಅಂದ್ರೆ, ಜ್ಞಾನಯೋಗ ಮತ್ತು ಕರ್ಮಯೋಗದ ಮಧ್ಯೆ ಜ್ಞಾನಯೋಗವನ್ನೇ ಹೊಗಳಿ ನನಗೆ ಕರ್ಮಯೋಗವನ್ನ ಮಾಡು ಎಂಬುದಾಗಿ ಹೇಳುವುದರ ಉದ್ದೇಶ ಏನು, ಇದರಿಂದ ನನಗೆ ಗೊಂದಲ ಆಗಿದೆ, ಗೊಂದಲ ಆದ ಹಾಗೆ ಆಗಿದೆ ಅಂತ ಹೇಳ್ತಾನೆ. ಬಹಳ ಮುಖ್ಯವಾದ ಮಾತು ಇಲ್ಲಿ, ಬುದ್ಧಿ ಮೋಹಯಸಿ ಇವ, ಮೋಹಗೊಂಡಂತೆ ಆಗಿದೆ ನನಗೆ, ನೀನು ಮೋಹಗೊಳಿಸ್ತಾ ಇಲ್ಲ, ನನಗೆ ಅದು ಸ್ಪಷ್ಟವಾಗಿಲ್ಲ. ಗುರುಗಳ ಮಾತಿನಲ್ಲಿ ಮತ್ತು ಶಾಸ್ತ್ರದ ವಾಕ್ಯದಲ್ಲಿ ಶ್ರದ್ಧೆ ಇದ್ದರೆ ಮಾತ್ರವೇ ನಮಗೆ ಜ್ಞಾನವನ್ನು ಗಳಿಸಲಿಕ್ಕೆ ಸಾಧ್ಯ. ಶಾಸ್ತ್ರೇಷು ಗುರುವಾಕ್ಯೇಷು ಸತ್ಯ ಬುದ್ಧಿ ಅವಧಾರಣಂ, ಅದಕ್ಕೆ ಶ್ರದ್ಧೆ ಅಂತ ಹೆಸರು. ಶಾಸ್ತ್ರ ಹೇಳುವ ಮಾತು, ಗುರು ಹೇಳುವ ಮಾತು ನಿಶ್ಚಿತವಾಗಿಯೂ ಸತ್ಯವಾಗಿದೆ. ಅದು ನನ್ನನ್ನ ಗುರಿ ಮುಟ್ಟಿಸುವಲ್ಲಿ ನನಗೆ ಪೂರ್ಣ ಸಹಾಯವನ್ನು ಮಾಡ್ತದೆ. ಆ ಮಾರ್ಗದಿಂದ ನಡೆದವರು ಎಂದೂ ದಾರಿ ತಪ್ಪಿಲ್ಲ ಎಂಬುದಾಗಿ ನಮ್ಮ ಮನಸ್ಸಲ್ಲಿ ದೃಢವಾದಂತಹ ಒಂದು ವಿಶ್ವಾಸ ಇರಬೇಕು. ಅದಕ್ಕೆ ಹೆಸರು ಶ್ರದ್ಧೆ ಅಂತ. ಆದ್ರಿಂದ ಗುರುಗಳು ಹೇಳಿರತಕ್ಕಂತಹ ವಿಷಯದ ಕುರಿತಾಗಿ ನಮಗೆ ಸ್ಪಷ್ಟವಾಗದೇ ಇರಬಹುದು. ಅವಾಗ ಮತ್ತೆ ಪ್ರಶ್ನೆಯನ್ನ ಮಾಡಬೇಕು. ಮತ್ತೆ ಶಾಸ್ತ್ರವಾಕ್ಯದಲ್ಲಿಯೂ ಕೂಡ ಎಷ್ಟೋ ಸಲ ಮೇಲ್ನೋಟಕ್ಕೆ ಶಾಸ್ತ್ರವನ್ನ ನಾವು ಓದ್ಕೊಂಡು ಹೋದಾಗ ಎಷ್ಟೋ ವಿಷಯಗಳು ಗೊಂದಲ ಅಂತ ಅನ್ಸುತ್ತೆ. ಅದಕ್ಕೆ ಗುರುವಿನ ಸಹಾಯದಿಂದಲೇ ಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು ಅಂತ ಹೇಳೋದು. ಹಾಗೊಮ್ಮೆ ಅಧ್ಯಯನ ಮಾಡಿದ ಮೇಲೂ ಕೂಡ ಮನುಷ್ಯನ ಮನಸ್ಸಿನಲ್ಲಿ ಸಂಶಯ ಇರುವಂಥದ್ದು ಸಹಜ. ಆಗ ನಾವು ನಮ್ಮ ಫಿಲಾಸಫಿಯನ್ನೇ ಚೇಂಜ್ ಮಾಡಬಾರದು. ಅಯ್ಯೋ, ಭಗವದ್ಗೀತೆಯಲ್ಲಿ ಅತ್ಯಂತ ಗೊಂದಲವಾದ ವಿಷಯಗಳನ್ನು ಹೇಳಿಬಿಟ್ಟಿದ್ದಾರೆ, ಉಪನಿಷತ್ತುಗಳಲ್ಲಿ ಪರಸ್ಪರ ವಿರುದ್ಧವಾದ ವಾಕ್ಯಗಳಿವೆ, ಆದ್ರಿಂದ ಈ ಫಿಲಾಸಫಿ ಸರಿ ಇಲ್ಲ, ನಾನು ಬೇರೆ ಕಡೆ ಹೋಗ್ತೇನೆ. ಅದು ಶ್ರದ್ಧೆಗೆ ಮೇಲೆ ನಾವು ಕೊಡ್ಲಿ ಏಟು ಕೊಟ್ಟ ಹಾಗೆ. ಅದರ ಬದಲಾಗಿ ಏನ್ ಮಾಡ್ಬೇಕು, ನಾವು ಮತ್ತೆ 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 ಶ್ರವಣವನ್ನು ಮಾಡಬೇಕು, ಪ್ರಶ್ನೆಯನ್ನು ಕೇಳಬೇಕು, ನಮ್ಮ ಸಂಶಯವನ್ನ ಪರಿಹರಿಸಿಕೊಳ್ಬೇಕು. ಯಾರೋ ತಮ್ಮ ವಿಡಿಯೋವನ್ನ ಆನ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಅದನ್ನ ಆಫ್ ಮಾಡಿ ತಮ್ಮ ವಿಡಿಯೋ ಮತ್ತು ಆಡಿಯೋವನ್ನ ಮ್ಯೂಟ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ದಯವಿಟ್ಟು ವಿಡಿಯೋ ಆಡಿಯೋ ಚೆಕ್ ಮಾಡಿ. ಅವರು ಆಡಿಯೋ ಆಫ್ ಮಾಡ್ಕೊಂಡಿದ್ದಾರೆ, ವಿಡಿಯೋ ಆನ್ ಇದೆ. ಆದ್ರಿಂದ ಶಾಸ್ತ್ರದ ಬಗ್ಗೆ ನಮಗೆ ತಳೆಯಬೇಕಾದ ಒಂದು ಭಾವ ಇದಾಗಿದೆ. ಪೌನಃ ಪುಣ್ಯೇನ ಶ್ರವಣಂ ಕುರ್ಯಾತು, ಪುನಃ ಪುನಃ ಶ್ರವಣ ಮಾಡಿ, ಚರ್ಚೆ ಮಾಡಿ,
ಸಂಶಯ ಪರಿಹಾರ ಆಗುವ ತನಕೂ ಸ್ವಾಧ್ಯಾಯ ಅಂದ್ರೆ ಶ್ರವಣ ಮನನವನ್ನ ನಿಲ್ಲಿಸಬೇಡಿ ಎಂಬುದಾಗಿ ಹಿರಿಯರು ಹೇಳ್ತಾರೆ. ಹಾಗೆ ಅರ್ಜುನ ತನ್ನ ಮನಸ್ಸಲ್ಲಿ ಏನೊಂದು ಸಂಶಯ ಬಂದಿದೆಯೋ ಅದನ್ನ ಯಥಾವತ್ತಾಗಿ ಕೃಷ್ಣನ ಮುಂದೆ ನಿವೇದಿಸಿಕೊಳ್ತಾನೆ. ಅಲ್ಲಿ ಕೃಷ್ಣನ ವಾಕ್ಯದ ಬಗ್ಗೆ ಸಂಶಯ, ಕೃಷ್ಣ ತಪ್ಪು ತಿಳಿದಿದ್ದಾನೆ ಎಂಬ ಅರ್ಥದಲ್ಲಿ ಅಲ್ಲ, ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ ಹೀಗೆ ಹೇಳಬೇಕು. ಒಮ್ಮೊಮ್ಮೆ ಒಬ್ರು ಸ್ವಾಮೀಜಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ತುಂಬಾ ದೀರ್ಘಕಾಲ ಸ್ವಾಮೀಜಿಯವರ ಪ್ರವಚನವನ್ನ ಕೇಳಿ 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 ಆರಂಭದ ಹಂತದಲ್ಲಿ ಅವನಿಗೇನು ಅರ್ಥವಾಗ್ತಿರ್ಲಿಲ್ಲ. ಬರ್ತಾ ಬರ್ತಾ ಅದೇ ಉಪನ್ಯಾಸಗಳನ್ನ ಕೇಳಿ ಕೇಳಿ ಅರ್ಥವಾಗ್ಲಿಕ್ಕೆ ಆರಂಭ ಆಯ್ತಲ್ಲ. ಆಮೇಲೆ ಸ್ವಾಮೀಜಿ ಹತ್ರ ಬಂದು ಹೇಳಿದ್ನಂತೆ, ಸ್ವಾಮೀಜಿ ನೀವು ಬಹಳ ಇಂಪ್ರೂವ್ಮೆಂಟ್ ಆಗಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ಅಂತ, ಬಹಳ ಚೆನ್ನಾಗಿ ಮಾತಾಡ್ತಿದ್ದೀರಿ ನೀವು ಅಂತ. ಬಟ್ ಆಗಿರೋದು ವಾಸ್ತವ, ಅವ್ರು ಮುಂಚೆ ಹೇಗೆ ಮಾತಾಡ್ತಿದ್ರು ಈಗಲೂ ಹಾಗೆ ಮಾತಾಡ್ತಿದ್ದಾರೆ. ಈ ಪುಣ್ಯಾತ್ಮನಿಗೆ ಮುಂಚೆ ಅರ್ಥ ಆಗ್ತಿರ್ಲಿಲ್ಲ, ಈಗ ಅರ್ಥ ಆಗ್ಲಿಕ್ಕೆ ಶುರು ಆದ್ಮೇಲೆ ಹಿ ಸ್ಟಾರ್ಟೆಡ್ ಟು ಅಪ್ರಿಶಿಯೇಟ್, ಓ ಉತ್ತಮವಾಗಿದೆ ಚಿಂತನೆ ಅಂತ. ಹಾಗೆ ಪುನಃ 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 ಶ್ರವಣ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ನಮ್ಮ ಬುದ್ಧಿಯಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಬರ್ಲಿಕ್ಕೆ ಶುರುವಾಗ್ತದೆ. ಈಗ ನೋಡಿ, ಒಂದೇ ಉಪನಿಷತ್ತು ಅಧ್ಯಯನ ಮಾಡಿದ್ರೂ ಸಾಕು. ಮಾಂಡೂಕ್ಯಮೇಕಮೇವ ಅಲಂ ಮುಮುಕ್ಷೂಣಾಂ ವಿಮುಕ್ತಯೇ ಎಂಬುದಾಗಿ ಮುಕ್ತಿಕೋಪನಿಷತ್ತಲ್ಲಿ ಬರುತ್ತೆ. ಮಾಂಡೂಕ್ಯ ಒಂದೇ ಸಾಕು ಮೋಕ್ಷಕ್ಕಿಂತ. ಹಾಗಂತ ಒಂದು ಉಪನಿಷತ್ತನ್ನು ಓದ್ಬಿಟ್ರೆ ನನಗೆ ಮೋಕ್ಷ ಆಗ್ಬಿಡತ್ತೆ, ಇನ್ನೊಂದು ಉಪನಿಷತ್ತಲ್ಲೂ ಹೇಳಿರೋದು ಅದೇ ಅಲ್ವೇ ಅಂತ ನೀವು ಯೋಚನೆ ಮಾಡ್ಬೋದು. ಹಾಗೆ ಭಗವದ್ಗೀತೆಯ ಒಂದು ಅಧ್ಯಾಯ ಇನ್ನೊಂದು ಅಧ್ಯಾಯಕ್ಕೆ ನೋಡಿದ್ರೆ ಆಲ್ಮೋಸ್ಟ್ ರಿಪಿಟೇಷನ್, ಕರ್ಮಯೋಗ ಭಕ್ತಿ ಯೋಗಗಳು ಬರುತ್ತೆ. ಇದು ಯಾಕೆ ಹೀಗೆ ಶಾಸ್ತ್ರದ ವ್ಯವಸ್ಥೆ ಅಂದ್ರೆ, ಒಂದು ಸಲಕ್ಕೆ ಅರ್ಥವಾಗೋಲ್ಲ ನಮ್ಗೆ. ಅನೇಕ ಸಲ ಶಾಸ್ತ್ರಾಧ್ಯಯನಗಳನ್ನು ಮಾಡಿದಾಗ ಅನೇಕ ಮುಖಗಳು ಬಿಚ್ಚಿಕೊಳ್ತದೆ. ಒಂದೊಂದು ಶಾಸ್ತ್ರವನ್ನು ಓದುವಾಗ ಒಂದೊಂದು ರೀತಿಯ ಸಂಶಯಗಳಿಗೆ ಉತ್ತರಗಳು ಸಿಗುತ್ತೆ ನಮ್ಗೆ. ಅದಕ್ಕೆ ನಾವು ದೀರ್ಘಕಾಲ ಶ್ರವಣವನ್ನ ಮಾಡಬೇಕಾಗ್ತದೆ. ಅರ್ಜುನನ ಮನಸ್ಥಿತಿಯಲ್ಲಿ ಆಗಿರುವುದು ಹಾಗೆ. ಅವನು ಪ್ರೀ ಕನ್ಸೀವ್ಡ್ ನೋಷನ್ಸ್ ಅಂತ ಹೇಳ್ತೇವಲ್ಲ ನಾವು, ಪೂರ್ವಗ್ರಹ ಪೀಡಿತನಾಗಿ ಈ ಪ್ರಶ್ನೆಯನ್ನು ಕೇಳಿದ್ದಾನೆ. ಅವನ ಮನಸ್ಸಲ್ಲಿರುವುದು ಒಂದೇ, ಏನಪ್ಪಾ ಅಂದ್ರೆ ಯುದ್ಧವನ್ನು ಬಿಟ್ಟು ಹೋಗ್ಬೇಕು ಅಂತ. ಆ ಒಂದು ಆಗ್ರಹಕ್ಕೆ ಆಳವಾಗಿ ತುತ್ತಾಗಿದ್ದಾನೆ ಅವನು, ನನಗೆ ಯುದ್ಧ ಬೇಡ ಅಂತ. ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಅವನು ಶ್ರವಣ ಮಾಡಿದ್ದಾನೆ. ಶ್ರವಣ ಮಾಡಿದಾಗ ಅವನ ಮನಸ್ಸಿಗೆ ತೋಚಿದಿಷ್ಟೇ, ಯುದ್ಧ ಮಾಡದೆ ದೂರ ಹೋಗುವುದಕ್ಕೆ ನನಗೆ ಸಪೋರ್ಟಿವ್ ಆರ್ಗ್ಯುಮೆಂಟ್ ಸಿಕ್ಕಿದೆ ಇವಾಗ. ಯಾಕೆ? ಒಬ್ಬ ಜೀವನ್ ಮುಕ್ತನು, ಒಬ್ಬ ಸ್ಥಿತಪ್ರಜ್ಞನು ಕರ್ಮದಿಂದ ದೂರ ಇರ್ತಾನೆ. ಬ್ರಾಹ್ಮಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರೆ ಕರ್ಮದ ಅವಶ್ಯಕತೆ ಇಲ್ಲ. ಈ ರೀತಿಯಾದಂತಹ ಒಂದು ಚಿಂತನಕ್ಕೆ ಅವು ನಿರ್ಣಯಕ್ಕೆ ತಲುಪಿ, ಹಾಗಾದ್ರೆ ಯುದ್ಧ ಮಾಡದೇ ಇರುವುದಕ್ಕೆ ನನಗೆ ಇಲ್ಲಿ ಪ್ರಮಾಣಗಳಿವೆ ಎಂಬುದಾಗಿ ಮನಸ್ಸಲ್ಲಿ ತಂದುಕೊಂಡಿದ್ದಾನೆ. ಹೀಗೆ ಆಗತ್ತೆ ಶ್ರವಣ ಮಾಡುವಾಗ. 10 ಜನ ಒಂದು ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೆ. ಯಾಕೆ ಹಾಗೆ? ಅವರ ಪೂರ್ವಗ್ರಹಗಳು, ಹಿಂದೆ ಅವರು ಗ್ರಹಿಸಿದಂತಹ ಒಂದಿಷ್ಟು ವಿಚಾರಗಳು, ಅವರ ಅನುಭವಗಳು, ಅದನ್ನ ಆಧಾರವಾಗಿಟ್ಟುಕೊಂಡು ಅವರು ಶ್ರವಣ ಮಾಡ್ತಾರೆ. ಅದರಿಂದ ಒಬ್ಬೊಬ್ಬರಿಗೆ ಅರ್ಥವಾಗುವಂತ ರೀತಿ ಒಂದೊಂದು. ಅದಕ್ಕೆ ಹರಿಕಥೆ ದಾಸರು ಒಂದು ಜೋಕ್ ಹೇಳ್ತಾ ಇದ್ರು. ಒಬ್ನು ಹರಿಕತೆಗೆ ಬಂದಂತೆ, ಅದೊಂದು ಕಥೆಯನ್ನು ಮಾಡಿದ್ರು ಹರಿಕಥೆ ದಾಸರು. ಅದನ್ನ ಕೇಳ್ಕೊಂಡು ಮನೆಗೆ ಹೋಗಿ ಹೇಳ್ತಾನೆ, ನೋಡು ಇವತ್ತು ಹರಿಕಥೆ ದಾಸರು ಹೇಳಿದ್ದಾರೆ, ಶ್ರೀಕೃಷ್ಣನಿಗೆ 1000 ಜನ ಹೆಂಡತಿ ಇರುವಂತಹ, ನನಗೆ ನೀನು ಒಬ್ಳೆ ಅಂತ ಹೇಳಿದಂತೆ. ಆ ಹೆಂಡತಿ ಬಂದು ಪುನಃ ಹರಿಕಥೆ ಕೇಳಿದ್ದಂತೆ. ಅವಳು ಹೇಳಿದ್ಲು, ಇವತ್ತು ಹರಿಕಥೆ ದಾಸರು ಉಪನ್ಯಾಸ ಮಾಡಿದ್ರು, ದ್ರೌಪದಿ 5 ಜನ ಪತಿಯರಂದಿರಂತೆ, ನೀವು ಒಬ್ರೆ ಅಂತ. ಈಗ ಇಬ್ರು ಹರಿಕಥೆ ಕೇಳಲಿಕ್ಕೆ ಬಂದಿರೋ ಉದ್ದೇಶ ಏನು? ಅವರವರ ಮನಸ್ಸಿನ ಭಾವನೆಗಳನ್ನ ಅಲ್ಲಿ ಪ್ರತಿಬಿಂಬಿಸ್ಲಿಕ್ಕೆ ಬಂದಿದ್ದಾರೆ. ಹೀಗೆಯೇ ಆಗುತ್ತೆ. ಆದ್ದರಿಂದ ಒಂದು ಸಲ ಶ್ರವಣ ಮಾಡ್ಲಿಕ್ಕೆ ಬಂದ್ರೆ ನನಗೆ ಅರ್ಥವಾಯ್ತು ಅಂತ ಆಗೋಲ್ಲ. ದೀರ್ಘಕಾಲದ ಶ್ರವಣದ ಅವಶ್ಯಕತೆ ಇರ್ತದೆ. ಪುನಃ ಪುನಃ ನಾವು ವಿಮರ್ಶೆಯನ್ನ ಮಾಡಬೇಕು, ಮನನವನ್ನ ಮಾಡಬೇಕು. ಅರ್ಜುನನಿಗೆ ಅದೇ ದೃಷ್ಟಿಕೋನ ಇಟ್ಟುಕೊಂಡು ಶ್ರವಣ ಮಾಡಿದ್ರಿಂದ ಈಗ ಸಂಶಯ ಉಂಟಾಗಿದೆ. ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ, ಅಂತಃಕರಣ ಶುದ್ಧಿಗೆ ಕರ್ಮಯೋಗ ಬೇಕು, ಜ್ಞಾನ ಪ್ರಾಪ್ತಿಗೆ ಜ್ಞಾನಯೋಗ ಬೇಕು, ನಿನಗೆ ಅಂತಃಕರಣ ಶುದ್ಧಿ ಆಗಬೇಕು, ಆ ಕಾರಣಕ್ಕೆ ಕರ್ಮ ಮಾಡು. ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ. ಅದ್ರಲ್ಲಿ ಯಾವ ಗೊಂದಲವೂ ಇಲ್ಲ. ಆಚಾರ್ಯನ ಮುಖಾರವಿಂದದಲ್ಲಿ ಬಂದ ವಾಕ್ಯದಲ್ಲಿ ಯಾವ ಗೊಂದಲವೂ ಇಲ್ಲ.
ಶಿಷ್ಯನ ಅಂತಃಕರಣದಲ್ಲಿ ಸಂಶಯ ಉಂಟಾಗಿದೆ. ಅದನ್ನ ಅವನು ಭಗವಂತನ ಮುಂದೆ ಇಟ್ಟಿದ್ದಾನೆ. ಭಗವಂತ ಉತ್ತರ ಕೊಡುವಾಗ ಎಷ್ಟು ಚಂದ ಉತ್ತರ ಕೊಡ್ತಾನೆ. ಲೋಕೇಸ್ಮಿನ್ ವಿವಿಧಾನಿಷ್ಠ ಪುರಾ ಪ್ರೋಕ್ತ ಮಯಾನಘ. ಹೇ ಅನಘ, ಅರ್ಜುನನಿಗೆ ನೀನ್ ಕೇಳಿದ ಪ್ರಶ್ನೆ ತಪ್ಪು, ಎಂತ ಮೂರ್ಖ ಪ್ರಶ್ನೆ ಕೇಳಿದ್ಯಾ, ನಿಂಗೆ ಪಾಠ ಮಾಡಿದ್ರು ಅರ್ಥ ಆಗಿಲ್ಲ, ಹೀಗಂತ ಗುರುಗಳು ಹೇಳಕೂಡುದು. ಮಕ್ಕಳು ಎಷ್ಟು ಬಾರಿ ಪ್ರಶ್ನೆ ಕೇಳಿದ್ರು ಕೂಡ ಸಮಾಧಾನದಿಂದ ಉತ್ತರವನ್ನ ಕೊಡತಕ್ಕಂತ ಮನೋಸ್ಥಿತಿ ಗುರುಗಳದಾಗಬೇಕು. ಮತ್ತು ಆ ಪ್ರಶ್ನೆಯನ್ನ ಕೇಳಿದವನಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ರೆ ಶ್ರವಣ ಮಾಡೋದಕ್ಕೆ ಅವನಿಗೆ ಇನ್ನೂ ಆಸಕ್ತಿ ಬರುತ್ತೆ. ಅದಕ್ಕೆ ಅರ್ಜುನ ಪಾರ್ಥ ಎಂಬ ಶಬ್ದದಿಂದ ಕರೆಯದೆ ಅನಘ ಅಂತ ಕರೆದಿದ್ದಾನೆ ಭಗವಂತ. ಸಂಸ್ಕೃತದಲ್ಲಿ ಅಘ ಅಂದ್ರೆ ಪಾಪ ಅಂತ, ಅನಘ ಅಂದ್ರೆ ಪಾಪವಿಲ್ಲದವನು ಅಂತ, ಪುಣ್ಯಾತ್ಮ. ಆದ್ದರಿಂದ ಹೇ ಪುಣ್ಯಾತ್ಮನೇ ಎನ್ನುವ ಶಬ್ದದ ಮೂಲಕ ನೀನು ಸರಿಯಾಗಿದೆ, ಒಳ್ಳೆಯವನು, ನೀನು ಮೋಸದಿಂದ ಅಥವಾ ಕುಹಕದಿಂದ ಪ್ರಶ್ನೆ ಕೇಳಲಿಲ್ಲ ಎಂಬುದಾಗಿ ಪ್ರಶ್ನಿಸಿದವನನ್ನ ಪ್ರೋತ್ಸಾಹಿಸ್ತಾನೆ ಕೃಷ್ಣ. ಮತ್ತು ಉತ್ತರವನ್ನು ಯಾವ ರೀತಿ ಕೊಡ್ತಾನೆ? ನೇರವಾಗಿ ಉತ್ತರವನ್ನು ಕೊಡದೆ ಅದನ್ನು ತುಂಬಾ ವಿಶ್ಲೇಷಣೆ ಮಾಡ್ತಾನೆ. ಇಡೀ ಅಧ್ಯಾಯವನ್ನೇ ಆ ಒಂದು ಚಿಂತನೆಗಾಗಿ ಮೀಸಲಿಟ್ಟಿದ್ದಾನೆ ಭಗವಂತ. ಆರಂಭದಲ್ಲಿ ಹೇಳ್ತಾನೆ, 2 ರೀತಿಯ ನಿಷ್ಠೆಗಳನ್ನ ನಾನು ಸೃಷ್ಟಿಯ ಆರಂಭದಲ್ಲೇ ಹೇಳಿದ್ದೇನೆ ಅಂತ. ಪುರಾ ಎಂಬ ಶಬ್ದಕ್ಕೆ ಅರ್ಥ ಹಿಂದೆ ಅಂತ. ಹಿಂದೆ ಅಂದ್ರೆ ನಿನ್ನೆ ಮೊನ್ನೆ ಅಂತ ಅರ್ಥ ಅಲ್ಲ. ಸೃಷ್ಟಿಯ ಆರಂಭವಾದಾಗ, ಚತುರ್ಮುಖ ಬ್ರಹ್ಮ ಅಥವಾ ಹಿರಣ್ಯಗರ್ಭನ ಸೃಷ್ಟಿಯಾದಾಗ, ಅವನ ಅಂತಃಕರಣದಲ್ಲಿ ವೇದ ಎನ್ನುವಂಥದ್ದು ಹೊಳೆದಾಗ ಆ ವೇದದಲ್ಲಿಯೇ ನಾನು ಈ ಜ್ಞಾನವನ್ನು ಕೊಟ್ಟಿದ್ದೇನೆ ಅಂತ ಅರ್ಥ. ಪುರಾ ಪ್ರೋಕ್ತ ಎನ್ನುವ ಶಬ್ದಕ್ಕೆ ಅರ್ಥ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಶ್ಚ ಪ್ರಹಿಣೋತಿ ತಸ್ಮೈ. ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡಿ ಅವನ ಅಂತಃಕರಣದಲ್ಲಿ ವೇದವನ್ನ ಸ್ಫುರಿಸುವ ಹಾಗೆ ಮಾಡತಕ್ಕಂಥವನು ಭಗವಂತ. ಅದೇ ಭಗವಂತನೇ ನಾನು ಅಂತ ಎಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾನೆ ನೋಡಿ. ಶ್ರೀಮನ್ ನಾರಾಯಣನೇ ಮಹಾವಿಷ್ಣುವೇ ನಾನು ಅಂತ ಈ ಮೂಲಕ ಹೇಳ್ತೇವೆ. ಪುರಾ ಪ್ರೋಕ್ತ. ಪುರಾ ಅಂದ್ರೇನು? ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಈ ಜ್ಞಾನವನ್ನು ಕೊಟ್ಟಿದ್ದೇನೆ ನಾನು. ಯಾವುದನ್ನ? 2 ನಿಷ್ಠೆಗಳಿವೆ ಜಗತ್ತಿನಲ್ಲಿ. ನಿಷ್ಠೆಗಳು ಎನ್ನುವ ಶಬ್ದಕ್ಕೆ ಅರ್ಥ ಜೀವನ ಶೈಲಿ ಅಂತ ತೆಗೆದುಕೊಳ್ಳಬೇಕು. ಒಂದು ಸಂಸಾರದ ಪ್ರಧಾನವಾದ ಪ್ರವೃತ್ತಿ ಮಾರ್ಗ ಪ್ರಧಾನವಾದ ಜೀವನ ಶೈಲಿ, ಇನ್ನೊಂದು ನಿವೃತ್ತಿ ಮಾರ್ಗ ಪ್ರಧಾನವಾದ ಜೀವನ ಶೈಲಿ. ಅಂದ್ರೆ ಸನ್ಯಾಸಿ ಅಥವಾ ಗೃಹಸ್ಥ, ಈ 2 ತೆಗೆದುಕೊಳ್ಳಿ. ಸನ್ಯಾಸಿ ಮತ್ತು ಗೃಹಸ್ಥ, ಈ 2 ರೀತಿಯ ಜೀವನ ಶೈಲಿಯನ್ನು ಕೊಟ್ಟಿದ್ದೇನೆ. ಗೃಹಸ್ಥನ ಜೀವನ ಶೈಲಿ ಹೇಗಪ್ಪ ಅಂದ್ರೆ ಕರ್ಮಯೋಗ ಪ್ರಧಾನ. ಕರ್ಮಯೋಗವನ್ನು ಮಾಡಿಕೊಂಡು ಚಿತ್ತಶುದ್ಧಿಯನ್ನ ಮಾಡಿ ನಂತರ ಅವಶ್ಯಕತೆ ಇದ್ದರೆ ಸನ್ಯಾಸ ತೆಗೆದುಕೊಳ್ಳಬಹುದು, ಅಥವಾ ಸನ್ಯಾಸ ತೆಗೆದುಕೊಳ್ಳದೇನೂ ಕೂಡ ಜ್ಞಾನ ನಿಷ್ಠೆಯನ್ನು ಪ್ರಾಪ್ತಿ ಮಾಡಿಕೊಂಡು ಗೃಹಸ್ಥ ಜ್ಞಾನಿಯಾಗಿ ಅವನು ಜೀವನವನ್ನು ಮುಗಿಸಬಹುದು, ಮುಕ್ತಿಯನ್ನು ಪಡಿಬಹುದು, ವಿದೇಹ ಮುಕ್ತಿ. ಇದು ಒಂದು ರೀತಿಯ ಜೀವನ ಶೈಲಿ. ಇನ್ನೊಂದು ರೀತಿಯ ಜೀವನ ಶೈಲಿ ಆರಂಭದಲ್ಲೇ ಕರ್ಮಗಳನ್ನು ತ್ಯಾಗ ಮಾಡಿ ಸನ್ಯಾಸವನ್ನ ಮಾಡಿ ಜ್ಞಾನೈಕ ನಿಷ್ಠನಾಗಿ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ತನ್ನ ಜೀವನದ ಹೆಚ್ಚು ಸಮಯವನ್ನ ಮೀಸಲಾಗಿರ್ತಕ್ಕಂಥ ಒಂದು ಜೀವನ ಶೈಲಿ. ಇದಕ್ಕೆ ನಿವೃತ್ತಿ ಮಾರ್ಗ ಅಂತ ಹೇಳ್ತಾರೆ. ಇದಕ್ಕೆ ಸಾಂಖ್ಯ ನಿಷ್ಠೆ ಎಂಬುದಾಗಿ ಕರೆದಿದ್ದಾನೆ. ಪ್ರವೃತ್ತಿ ಮಾರ್ಗಕ್ಕೆ ಅಥವಾ ಸಂಸಾರಿಯ ಜೀವನಕ್ಕೆ ಏನು ಕರೆದಿದ್ದಾನೆ? ಯೋಗ ನಿಷ್ಠೆ ಅಂತ ಕರೆದಿದ್ದಾನೆ. ಈ 2 ನಿಷ್ಠೆಗಳನ್ನ ನಾನು ವೇದದಲ್ಲಿಯೇ ಕೊಟ್ಟಿದ್ದೇನೆ. ಈಗಲೂ ನಿನಗೆ ಅದನ್ನೇ ಹೇಳ್ತೇನೆ ಅರ್ಜುನ. ಆದ್ರಿಂದ ಕರ್ಮಯೋಗ ಶ್ರೇಷ್ಠವೋ ಜ್ಞಾನಯೋಗ ಶ್ರೇಷ್ಠವೋ ಆ ಪ್ರಶ್ನೆ ಇನ್ನು ಮುಂದೆ ಬರಕೂಡುದು. ಕರ್ಮಯೋಗ ಜ್ಞಾನಯೋಗ 2 ಅನಿವಾರ್ಯ. ಯಾರು ಸಾಕಷ್ಟು ಕಾಲ ಪೂರ್ವಜನ್ಮದಲ್ಲಿಯೋ ಇಹ ಜನ್ಮದಲ್ಲಿಯೋ ಕರ್ಮಯೋಗವನ್ನ ಮಾಡಿ ನೇರವಾಗಿ ಸನ್ಯಾಸಕ್ಕೆ ಹೋಗ್ತಾರೆ, ಅಲ್ಲಿ ಜೀವನದ ಹೆಚ್ಚು ಪಾಲು ಜ್ಞಾನಯೋಗಕ್ಕೆ ಮೀಸಲಾಗಿಡ್ತಾರೆ. ಅದೊಂದು ರೀತಿ. ಇನ್ನೊಂದು ರೀತಿ ಏನಪ್ಪಾ ಅಂದ್ರೆ ಕರ್ಮಯೋಗವನ್ನ ಮಾಡ್ತಾ ಜೀವನದ ಹೆಚ್ಚು ಸಮಯ ಕರ್ಮಯೋಗಕ್ಕೆ ಮೀಸಲಾಗಿ ಕೊನೆಯ ಹಂತದಲ್ಲಿ ಜ್ಞಾನ ನಿಷ್ಠೆಯನ್ನ ಪ್ರಾಪ್ತಿ ಮಾಡಿಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ. ಅದರಿಂದ ಕರ್ಮಯೋಗ, ಜ್ಞಾನಯೋಗ, ಜ್ಞಾನನಿಷ್ಠೆ, ಮೋಕ್ಷ, ಇದು 2 ರೀತಿಯ ಜೀವನ ಶೈಲಿಯವರಿಗೆ ಅನಿವಾರ್ಯ. ಒಂದು ಜ್ಞಾನ ಪ್ರಧಾನ, ಇನ್ನೊಂದು ಕರ್ಮ ಪ್ರಧಾನ, ಇಷ್ಟೇ ವ್ಯತ್ಯಾಸ ಎಂಬುದಾಗಿ ಹೇಳ್ತಾ ಸಾಧನಾ ಮಾರ್ಗದಲ್ಲಿ ಯಾವ ಗೊಂದಲವೂ ಇಲ್ಲ, ಎಲ್ಲ ಸ್ಪಷ್ಟವಾಗಿದೆ. ಅದು ಶ್ರೇಷ್ಠ ಇದು ಕನಿಷ್ಠ ಎಂಬುದೇ ಸುಳ್ಳು.
ಎರಡೂ ಅನಿವಾರ್ಯವಿದೆ ಎಂಬುದನ್ನ ಭಗವಂತ ಒತ್ತು ಕೊಟ್ಟಿದ್ದಾನೆ. ತದನಂತರ ಮುಂದಿನ 3 ಶ್ಲೋಕಗಳಲ್ಲಿ ಕರ್ಮ ಯೋಗವನ್ನ ಎತ್ತಿ ಹಿಡಿತಾನೆ. ಸನ್ಯಾಸವನ್ನ ಭಗವಂತ ಯಾಕೆ ಎತ್ತಿ ಹಿಡಿಯಲ್ಲ ಅನ್ನೋದು ಒಂದು ಪ್ರಶ್ನೆ. ಅಂದ್ರೆ ಸನ್ಯಾಸದಿಂದಲೂ ಮೋಕ್ಷ ಎನ್ನುವುದನ್ನ ಶ್ರುತಿಗಳು ಹೇಳುವುದು ಭಗವಂತ ಒಪ್ಪಿಕೊಂಡಿದ್ದಾನೆ. ಆದ್ರೆ ಭಗವದ್ಗೀತೆಯಲ್ಲಿ ಕರ್ಮ ಯೋಗವನ್ನೇ ಅವನು ಒತ್ತಿ ಒತ್ತಿ ಹೇಳ್ತಾನೆ. ಸಾಂಖ್ಯನಿಷ್ಠೆಯನ್ನ ಅಥವಾ ನಿವೃತ್ತಿ ಮಾರ್ಗವನ್ನ ಅಥವಾ ಸನ್ಯಾಸ ಮಾರ್ಗವನ್ನ ಅವರು ಹೆಚ್ಚು ಒತ್ತು ಕೊಟ್ಟ ಹಾಗೆ ಕಾಣಲ್ಲ ನಮಗೆ. ಅಲ್ಲಲ್ಲಿ ವಿಷಯಗಳು ಬರ್ತದೆ. ಆದ್ರೆ ಒಂದು ಮಾತು ನೆನ್ಪಿಟ್ಟುಕೊಳ್ಬೇಕು, ಈ ಎರಡೂ ಮಾರ್ಗಗಳು ಮೋಕ್ಷವನ್ನ ಕೊಡುತ್ತದೆ. ಗೃಹಸ್ಥನಾಗಿ ಪ್ರವೃತ್ತಿ ಮಾರ್ಗದಲ್ಲಿದ್ದುಕೊಂಡು ಚಿತ್ತಶುದ್ಧಿ ಮಾಡಿ ಜ್ಞಾನ ನಿಷ್ಠೆಯನ್ನು ಪಡೆದು ಅಲ್ಲಿಯೂ ಮೋಕ್ಷವನ್ನು ಪಡೆಯಬಹುದು. ಸನ್ಯಾಸದಲ್ಲಿದ್ದುಕೊಂಡು ಜ್ಞಾನೇಕ ನಿಷ್ಠನಾಗಿ ಮೋಕ್ಷವನ್ನು ಪಡೆಯಬಹುದು. ಇದು ಎರಡು ಭಗವಂತನಿಗೆ ಸಮ್ಮತವಾದಂತಹ ಚಿಂತನೆ. ಎಲ್ಲೋ ಒಂದ್ ಕಡೆಗೆ ನಮ್ಮ ಬೇರೆ ಬೇರೆ ಮಹನೀಯರೆಲ್ಲ ಬರೆದಿದ್ದಾರೆ ಕರ್ಮಯೋಗ ರಹಸ್ಯವಂತೆ, ಆ ರೀತಿ ಗ್ರಂಥಗಳಲ್ಲೆಲ್ಲ ಕರ್ಮ ಯೋಗವನ್ನೇ ಭಗವಂತ ಇಲ್ಲಿ ತಿಳಿಸಿದ್ದಾನೆ, ಸನ್ಯಾಸವನ್ನು ತಿರಸ್ಕರಿಸಿದ್ದಾನೆ, ಅಥವಾ ಭಕ್ತಿ ಯೋಗವನ್ನೇ ಇಲ್ಲಿ ಎತ್ತಿ ಹೇಳಿದ್ದಾನೆ, ಜ್ಞಾನ ಯೋಗವನ್ನು ತಿರಸ್ಕರಿಸಿದ್ದಾನೆ. ಈ ರೀತಿಯಾದಂತಹ ತಪ್ಪು ಕಲ್ಪನೆಗೆ ಒಳಗಾಗಬಾರದು. ವೇದದಲ್ಲಿ ತಿಳಿಸಿರತಕ್ಕಂತಹ ಚಿಂತನೆಯ ಧಾರೆಯೇ ಭಗವದ್ಗೀತೆಯಲ್ಲಿ ಹರಿದಿದೆ ಎನ್ನುವುದನ್ನು ಮನದಾಳದಲ್ಲಿ ನಾವು ಸ್ಪಷ್ಟವಾಗಿ ಇಟ್ಕೊಳ್ಬೇಕು. ಇಲ್ಲದಿದ್ರೆ ಒಮ್ಮೊಮ್ಮೆ ನಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ಅಂತ ಹೇಳೋದು ನೋಡಿ, ಹಾಗಾದ್ರೆ ಸನ್ಯಾಸದ ಬಗ್ಗೆ ತಿರಸ್ಕಾರವೇ ಎಂಬ ಭಾವನೆ ನಮಗೆ ಬರ್ತದೆ. ಹಾಗಲ್ಲ ಇಲ್ಲಿ. ಹಾಗಾದ್ರೆ ಯಾಕೆ ಕರ್ಮಯೋಗ ಪ್ರಧಾನವಾದ ಅಥವಾ ಪ್ರವೃತ್ತಿ ಮಾರ್ಗ ಪ್ರಧಾನವಾದಂತಹ ಗೃಹಸ್ಥಾಶ್ರಮ ಪ್ರಧಾನವಾದಂತಹ ಜೀವನವನ್ನ ಭಗವಂತ ಯಾಕೆ ಎತ್ತಿ ಹಿಡಿದಿದ್ದಾನೆ? ಇಲ್ಲಿ ಕಾರಣ ಇಷ್ಟೇ, ಎದುರಿಗಿರತಕ್ಕಂಥ ಅಧಿಕಾರಿ ಯಾರು? ಅರ್ಜುನ. ಅವನು ಪ್ರವೃತ್ತಿ ಮಾರ್ಗ ಪರಕನಾಗಿರುವವನು. ಇನ್ನೊಂದು, ಮುಂದಿನ ಯುಗ ಧರ್ಮವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕಲಿಯುಗದಲ್ಲಿ ಮುಖ್ಯವಾಗಿ ಸನ್ಯಾಸ ಕಷ್ಟವಾಗೋದ್ರಿಂದ ಗೃಹಸ್ಥಾಶ್ರಮ ಅಥವಾ ಪ್ರವೃತ್ತಿ ಮಾರ್ಗವೇ ಶ್ರೇಯಸ್ಕರವಾದುದು, ಅಲ್ಲಿಯೇ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಎಂಬುದನ್ನು ತೋರಿಸುವುದಕ್ಕಾಗಿ ಮತ್ತೊಂದು ಭಗವದ್ಗೀತೆಯನ್ನು ಸಾಧನಾ ಪ್ರಧಾನವಾದ ಗ್ರಂಥ, ಸಾಧನಾ ಪ್ರಸ್ಥಾನ ಅಂತ ಹೇಳ್ತಾರೆ. ಉಪನಿಷತ್ತಿಗೆ ಶ್ರುತಿ ಪ್ರಸ್ಥಾನ ಅಂತ ಹೇಳ್ತಾರೆ, ಏನು ಬ್ರಹ್ಮಸೂತ್ರಕ್ಕೆ ನ್ಯಾಯ ಪ್ರಸ್ಥಾನ ಅಂತ ಹೇಳ್ತಾರೆ, ಭಗವದ್ಗೀತೆಗೆ ಸಾಧನಾ ಪ್ರಸ್ಥಾನ ಅಂತ ಹೇಳ್ತಾರೆ, ಅಥವಾ ಸ್ಮೃತಿ ಪ್ರಸ್ಥಾನ ಅಂತ. ಸಾಧನಾ ಪ್ರಸ್ಥಾನ ಅಂತ ಹೇಳಿದ್ರೆ ಸಾಧನೆಗೆ ಒತ್ತು ಕೊಟ್ಟಿರೋ ಗ್ರಂಥ. ಇದನ್ನ ನಾವು ಮನಸ್ಸಲ್ಲಿಟ್ಟುಕೊಂಡು ಮುಂದಿನ ಇಡೀ ಅಧ್ಯಾಯದಲ್ಲಿ ಈ ಕರ್ಮ ಯೋಗವನ್ನೇ ಕುರಿತು ಭಗವಂತ ಎತ್ತಿ ಹೇಳೋದು ನೋಡ್ತೇವೆ. ಮೊದಲನೇದಾಗಿ ಭಗವಂತ ಕರ್ಮ ಮಾಡದೇ ಇರುವುದು ದೋಷ ಎಂಬುದಾಗಿ ಹೇಳ್ತಾನೆ. ಜೀವನದ ಕೊನೆಯ ಕ್ಷಣಗಳವರೆಗೂ ಒಬ್ಬ ಮನುಷ್ಯ ಕರ್ಮ ಮಾಡ್ತಾನೇ ಇರಬೇಕು, ಕರ್ಮವನ್ನು ಬಿಡುಕೂಡುದು ಎಂಬುದಾಗಿ ಉಪನಿಷತ್ತು ಕೂಡ ಹೇಳುತ್ತೆ. ಈಶಾವಾಸ್ಯ ಉಪನಿಷತ್ತಲ್ಲಿ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗ್ ಸಮಾಹ ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಜಿಜೀವಿಷೇತ್, ಬದುಕಲಿಕ್ಕೆ ಬಯಸ್ಬೇಕಂತೆ. ಎಷ್ಟು ವರ್ಷ? 100 ವರ್ಷ. ಶತಗ್ಗ ಸಮಾಹ, 100 ವರ್ಷಗಳ ಕಾಲ ಬದುಕಲಿಕ್ಕೆ ಬಯಸ್ಬೇಕು. ನೋಡಿ, ಆಯುಷ್ಯವನ್ನ ನಾವು ಅಯ್ಯೋ ದೇವ್ರೆ ಆಯುಷ್ಯ ಯಾಕೆ ಕೊಟ್ಟಿ, ನನಗೆ ಯಾಕೆ ಬದುಕಬೇಕು, ಹೀಗೆ ಇಂಥ ಮಾತುಗಳು ಬರಬಾರ್ದು ನಮ್ಮ ಬಾಯಿಲ್ಲ. ಯಾಕೆ? 100 ವರ್ಷ ಬದುಕಬೇಕು ಮನುಷ್ಯ ಎಂಬುದಾಗಿ ಹೇಳುತ್ತೆ ಶಾಸ್ತ್ರಗಳು. ಆದ್ರೆ ಹೇಗ್ ಬದುಕಬೇಕು? ಕುರ್ವನ್ನೇವ ಇಹ ಕರ್ಮಾಣಿ, ಕರ್ಮವನ್ನು ಮಾಡುತ್ತಲೇ ಬದುಕಬೇಕು ಅಂತ. ಏವಂ ತ್ವಯಿ ನಾನ್ಯಥೇತೋಸ್ತಿ, ಇದಲ್ಲದೆ ಬೇರೆ ಮಾರ್ಗವಿಲ್ಲ ನಿನಗೆ. ಯೋಗ ಬುದ್ಧಿಯಿಂದ ಕರ್ಮ ಮಾಡಿದರೆ ಕರ್ಮ ಫಲಗಳು ನಿನಗೆ ಅಂಟೋದಿಲ್ಲ, ಅದರಿಂದ ಕರ್ಮ ಮಾಡ್ಲಿಕ್ಕೆ ಬೇಕು ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಇನ್ನು ಬೃಹದಾರಣ್ಯಕದಲ್ಲಿಯೂ ಕೂಡ ತಮೇವಂ ವೇದಾನುವಚನೇನ ಬ್ರಾಹ್ಮಣ ವಿವಿದಿಶಂತಿ ಯಜ್ಞೇನ ದಾನೇನ ತಪಸ ಅನಾಶಕೇನ. ಸಾಧಕನಾದವನು ಆ ಪರಮಾತ್ಮನನ್ನ ಯಜ್ಞ ದಾನ ತಪಸ್ಸಿನಿಂದ, ಆಹಾರದ ನಿಯಮನದಿಂದ ಪರಮಾತ್ಮನನ್ನು ತಿಳಿದುಕೊಳ್ಳುತ್ತಾನೆ ಎಂಬುದಾಗಿ ಆ ಕರ್ಮಯೋಗದ ಸೂತ್ರವನ್ನ ಉಪನಿಷತ್ತಲ್ಲಿಯೇ ಕಾಣ್ತೇವೆ. ಆದ್ರಿಂದ ಕರ್ಮವನ್ನ ಬಿಟ್ಟರೆ ಮೋಕ್ಷವಿಲ್ಲ, ಕರ್ಮವನ್ನ ಬಿಟ್ಟರೆ ಚಿತ್ತಶುದ್ಧಿಯೂ ಇಲ್ಲ,
ಕರ್ಮವನ್ನ ಬಿಟ್ಟರೆ ನ ಶರೀರ ಯಾತ್ರಾಪಿ ಚಲತೆ, ನಮ್ಮ ಶರೀರ ಯಾತ್ರೆ ಕೂಡ ನಡೆಯೋದಿಲ್ಲ. ಇದು ಯಾಕೆ ಈ ಮಾತನ್ನು ಹೇಳ್ತಿದ್ದಾನೆ ಅಂದ್ರೆ, ಒಮ್ಮೊಮ್ಮೆ ಮನುಷ್ಯನಿಗೆ ಭ್ರಮೆ ಬರ್ತದೆ. ಏನು? ಕರ್ಮವೇ ಬಂಧನ, ಈ ಜಂಜಾಟ, ಈ ತಾಪತ್ರಯ, ಈ ಸಂಸಾರ, ಈ ಗೋಳು ಗಲಾಟೆ ಬೇಡಪ್ಪ ಬೇಡ, ಎಲ್ಲ ಬಿಟ್ಟು ಬಿಟ್ಟು ಎಲ್ಲೋ ಆಶ್ರಮಕ್ಕೋ, ಎಲ್ಲೋ ಹಿಮಾಲಯಕ್ಕೋ, ಎಲ್ಲೋ ಗುಹೆಗೋ ಹೋಗಿ ಭಿಕ್ಷಾನ್ನ ಮಾಡ್ಕೊಂಡು ಆರಾಮಾಗಿದ್ಬಿಡೋಣ ಅಂತ ಅನಿಸ್ತದೆ. ಮನೆಯ ತೊರೆದೋಡಲೇಂ ವನಗುಹೆಯ ಸಾರಲೇಂ ತನುವರುಗ್ರ ವ್ರತಗಳಿಂದ ದಂಡಿಸಲೇಂ ಬಿನದಗಳ ನರಸಿ ನೀನೂರೂರ ಅಲೆದೊಡೆ ಮನವ ತೊರೆದಿರಲಹುದೆ ಮಂಕುತಿಮ್ಮ. ಎಲ್ಲಿ ಹೋದ್ರು ಆ ಮನಸ್ಸು ನಮ್ಮ ಬೆನ್ನ ಹಿಂದೆ ಬರ್ತದಲ್ಲ. ಈ ಜಾಗದಲ್ಲಿ ಸಮಸ್ಯೆ ಇಲ್ಲ ಅಂತ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋದ್ರೆ ಈ ಜಾಗದ ಸಮಸ್ಯೆ ಹೋಯ್ತು, ಇನ್ನೊಂದು ಜಾಗದಲ್ಲಿ ಸಮಸ್ಯೆ ಸೃಷ್ಟಿ ಆಗ್ತದೆ. ಇಷ್ಟು ವಿಚಿತ್ರ ಅಂದ್ರೆ, ಇಲ್ಲಿ ಯಾವ ಅತ್ತೆ ತೊಂದರೆ ಕೊಡ್ತಿದ್ರೋ ಅಲ್ಲಿ ಇನ್ಯಾವುದೋ ಒಂದು ಹೆಣ್ಣು ತೊಂದರೆ ಕೊಡ್ಲಿಕ್ಕೆ ಶುರು ಆಗುತ್ತೆ. ಇಲ್ಲಿ ಯಾವ ಬಾಸ್ ತೊಂದರೆ ಕೊಡ್ತಿದ್ನೋ ಇನ್ಯಾರೋ ಒಬ್ಬ ಬಾಸಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾಕೆ? ನಮ್ಮ ಕರ್ಮ ಎಲ್ಲಿ ಕಳಿಯೋದಿಲ್ವೋ ಅಲ್ಲಿ ತನಕ ಹೊರಗಡೆಯ ಪ್ರಪಂಚದಲ್ಲಿ ಸಮಸ್ಯೆಗಳು ಇರುವುದೇ. ಮಲಗಿದೋದುಗನ ಹೊತ್ತಿಗೆಯು ನಿದ್ದೆಯಲ್ಲಿ ಕಳಚಿ ಬೀಳುವುದು, ಪಕ್ವ ಫಲವಂ ತರುವಿಂ ಇಳೆಯ ಸಂಬಂಧಗಳು ಸಂಕಲ್ಪ ನಿಯಮಗಳು ಸಡಿಲುವವು ಬಾಳ್ಮಾಗೆ ಮಂಕುತಿಮ್ಮ. ಬದುಕು ಮಾಗಬೇಕು, ಮಾಗದ ಹೊರತುನು ನಾನು ಕರ್ಮವನ್ನು ಬಿಟ್ಟ ಮಾತ್ರಕ್ಕೆ ಶಾಂತಿ ಇಲ್ಲ. ಎಲ್ಲ ಬಿಟ್ಟು ಸುಮ್ಮನೆ ಕೂತ್ಕೊಂಡು ಶಾಂತಿಯಿಂದ ಬದುಕ್ತೇನೆ ಆಗೋದಿಲ್ಲ. ಯಾಕೆ? ಆ ಮನಸ್ಸು ಒಳಗಡೆಯಿಂದ ನಮಗೆ ಕೆಣಕ್ತಾ ಇರ್ತದೆ. ಮನವ ತೊರೆದಿರಲಹುದೇ, ಮನಸ್ಸನ್ನು ಬಿಟ್ಟು ಇರ್ಲಿಕ್ಕೆ ಆಗ್ತದೆಯೇ? ಅದಕ್ಕೆ ಡಿ.ವಿ.ಜಿ ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ, ವ್ಯರ್ಥವಿ ಜೀವನದ ಬಡಿದಾಟವೆನ್ನದಿರು ಅರ್ಥಬಹುದದು ನಿನಗೆ ಪೂರ್ಣ ದರ್ಶನದಿಂ. ಅರ್ಥಬಹುದದು ನಿನಗೆ ಪೂರ್ಣ ದರ್ಶನದಿಂ. ನರ್ತಿಪನು ಜಡ ಜೀವ ರೂಪಂಗಳಲ್ಲಿ ಬೊಮ್ಮ ಪೂರ್ತಿದನರಿಯ ಸೊಗ ಮಂಕುತಿಮ್ಮ. ಜಂಜಾಟ, ಗೋಳು, ಗಲಾಟೆ, ತಾಪತ್ರಯ, ಅಯ್ಯೋ ಬೇಡಪ್ಪ ಬೇಡ ಅಂತ ನಾವು ಹೇಳ್ತೇವಲ್ಲ, ಅದು ಎಲ್ಲಿ ತನಕ ಅಂದ್ರೆ ನಮ್ಮ ಮನಸ್ಸು ಹದವಾಗುವ ತನಕ ಅಷ್ಟೆ. ಆಮೇಲೆ ಇದೇ ಪ್ರಪಂಚ, ಇದೇ ಸಮಸ್ಯೆ ನಮಗೆ ಬಾಧಿಸುವುದಿಲ್ಲ. ಸಮಸ್ಯೆ ಇರುವುದು ಎಲ್ಲಿ? ಹೊರಗಡೆಯಲ್ಲ, ವಾಸ್ತವವಾಗಿ ನಮ್ಮ ಒಳಗಡೆಗೆ. ನಮ್ಮ ಪ್ರಾರಬ್ಧವೇ ನಮಗೆ ಸಮಸ್ಯೆ ರೂಪದಲ್ಲಿ ಹೊರಗಡೆಗೆ ತೋರುತ್ತಾ ಇರೋದು. ಅದಕ್ಕೆ ನಮ್ಮ ಒಳಗಡೆಗೆ ಅದು ಸರಿಯಾಗಿ ಬಿಟ್ರೆ ಹೊರಗಡೆಯ ಪ್ರಪಂಚ ನಮಗೆ ಏನೇನು ಮಾಡಲ್ಲ. ಅದು ಬಿಟ್ಟು ಪ್ರಪಂಚದ ಸಮಸ್ಯೆಗಳನ್ನ, ಕಾರ್ಯದ ಭಾರವನ್ನ ನಾನು ಬಿಟ್ಟು ದೂರಕ್ಕೆ ಹೋಗ್ತೇನೆ ಅಂದ್ರೆ ಅಲ್ಲಿಯೂ ನಾನು ಪರಿತಪಿಸ್ಲೇಬೇಕು. ಅದಕ್ಕೆ ಒಬ್ರು ಚೆನ್ನಾಗಿ ಒಂದು ಉದಾಹರಣೆ ಕೊಡ್ತಾ ಇದ್ರು. ಶಾಲೆಯಲ್ಲಿ ಮಾಸ್ಟ್ರು ಬೆತ್ತ ಹಿಡ್ಕೊಂಡು ಕೈ ಮೇಲೆ ಹೊಡೆತ ಕೊಡ್ತಾರೆ. ಕೈ ಹಿಡಿ ಅಂತ ಹೇಳ್ತಾರೆ. ಕೈ ಹಿಡಿದ್ರೆ ಒಂದು ಏಟು ಕೊಡ್ತಾರಂತ. ಒಮ್ಮೊಮ್ಮೆ ಮಕ್ಕಳು ತಪ್ಪಿಸ್ಕೊಳ್ಳೋದುಂಟು. ಆ ಕೈ ಹಿಡಿದ ತಕ್ಷಣ ಹಿಂದೆ ಎಳ್ಕೊಂಡ್ ಬಿಡ್ತಾರೆ. ಅವಾಗ ಮೇಷ್ಟ್ರಿಗೆ ಸಿಟ್ಟು ಬಂದು ಎದ್ ನಿಂತ್ಕೊಂಡು ಮೈ ಮೇಲೆ ಎಲ್ಲ ಕಡೆ ಹೊಡೆದು ಬಿಡ್ತಾರಂತೆ. ಒಂದು ಪೆಟ್ಟು ತಿಂದ್ರೆ ಅಲ್ಲಿಗೆ ಮುಗಿದು ಹೋಗ್ತಿತ್ತು. ಆಮೇಲೆ ಎಲ್ಲಾ ಕಡೆ ಪೆಟ್ಟು ತಿನ್ಬೇಕಾಗ್ತದೆ ಅಂತ. ಅದಕ್ಕೆ ಜೀವನದಲ್ಲಿ ಇರುವ ಪರಿಸ್ಥಿತಿಯಲ್ಲಿ, ಇರುವ ಸಮಸ್ಯೆದ ಮಧ್ಯದಲ್ಲಿ ನಾವು ಅರಳಬೇಕು, ಮರಳಬೇಕು. ಅದಕ್ಕೆ ಡಿ.ವಿ.ಜಿ ಹೇಳೋದು, ಇರುವ ಕೆಲಸವ ಮಾಡು ಕಿರಿದನದ ಮನ ಬಿಟ್ಟು ದೊರೆತುದ ಪ್ರಸಾದವೆಂದುಣ್ಣು ಗೊಣಗಿಡದೆ. ಇರುವ ಕೆಲಸವ ಮಾಡು. ಕರ್ಮವನ್ನ ಬಿಡುವುದರಿಂದ ಮೋಕ್ಷವಲ್ಲ. ಮೋಕ್ಷ ಅಂದ್ರೆ ಶಬ್ದಕ್ಕೆ ಶಾಂತಿ, ಸುಖ ಅಂತ ಅರ್ಥ. ಕರ್ಮವನ್ನ ಬಿಡುವುದರಿಂದ ನೈಷ್ಕರ್ಮ್ಯಂ ಪುರುಷೋಷ್ಣುತೆ, ನಿಷ್ಕರ್ಮತೆಯ ಭಾವ ಅಂದ್ರೆ ಬ್ರಾಹ್ಮಿ ಸ್ಥಿತಿ ಅಥವಾ ಮೋಕ್ಷ ಸಿಗುವುದಿಲ್ಲ. ನಜ ಸನ್ಯಾಸನಾದೇವ, ಬರೀ ಸನ್ಯಾಸ ಮಾಡಿಬಿಟ್ಟೆ, ನಾನು ತ್ಯಾಗ ಮಾಡಿಬಿಟ್ಟೆ ಅನ್ನುವ ಕಾರಣಕ್ಕೆ ಸಿದ್ಧಿ ಅಂದ್ರೆ ಮೋಕ್ಷವು ದೊರಕುವುದಿಲ್ಲ ಅರ್ಜುನ. ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಕರ್ಮವನ್ನು ಬಿಟ್ಟಿರಬಹುದು ಅಥವಾ ವಿದ್ಯುಕ್ತವಾಗಿ ಕರ್ಮವನ್ನು ಸನ್ಯಾಸ ಮಾಡಿರಬಹುದು.
ಸನ್ಯಾಸ ಅನ್ನೋ ಶಬ್ದಕ್ಕೆ ಅರ್ಥ ಏನು? ವಿಹಿತಾನಾಂ ಕರ್ಮಣಾಂ ವಿಧಿನಾ ಪರಿತ್ಯಾಗ ಸನ್ಯಾಸ. ವಿಧಿಯಿಂದ ನಮಗೆ ಬಂದಂತಹ ಕರ್ಮಗಳನ್ನ ವಿದ್ಯುಕ್ತವಾಗಿ ಪರಿತ್ಯಾಗ ಮಾಡೋದು. ನಮಗೆ ಶಾಸ್ತ್ರದಲ್ಲಿ ವಿಹಿತ ಕರ್ಮಗಳು ಅಂತ ಒಂದಿಷ್ಟಿರುತ್ತೆ. ಅದಕ್ಕೆ ಶಿಖೆ ಯಜ್ಞೋಪವೀತಾದಿಗಳು ಇರಬೇಕು. ಬೆಳಿಗ್ಗೆ ಈ ಕರ್ಮ ಮಾಡಬೇಕು, ಮಧ್ಯಾಹ್ನ ಇದನ್ನು ಮಾಡಬೇಕು, ಸಂಜೆ ಇದನ್ನು ಮಾಡಬೇಕು. ಈ ರೀತಿಯಾಗಿ ಒಂದಿಷ್ಟು ವಿಹಿತ ಕರ್ಮಗಳು ಇರ್ತದೆ. ಅದನ್ನು ವಿದ್ಯುಕ್ತವಾಗಿ ಅಂದ್ರೆ ಶಾಸ್ತ್ರೋಕ್ತವಾಗಿ ಪರಿತ್ಯಾಗ ಮಾಡಿದ್ರೆ ಅದಕ್ಕೆ ಸನ್ಯಾಸ ಅಂತ ಹೆಸರು. ಸಮ್ಯಕ್ ನ್ಯಾಸ. ನ್ಯಾಸ ಅಂದ್ರೆ ಬದಿಗಿಡೋದು, ಸರಿಸೋದು, ವ್ಯವಸ್ಥಿತವಾಗಿ ಅದನ್ನು ಬದಿಗಿಡೋದು ಅಂತ ಅರ್ಥ. ವ್ಯವಸ್ಥಿತವಾಗಿ ಅಂದ್ರೆ ಶಾಸ್ತ್ರೋಕ್ತವಾಗಿ, ಅದಕ್ಕೆ ಸನ್ಯಾಸ. ಸನ್ಯಾಸ ಅಂದ್ರೆ ತ್ಯಾಗ, ಎಲ್ಲವನ್ನ ನಾನು ಬಿಟ್ಟೆ. ಭೂಹು ಭುವಃ ಸುವಹ ಸಂನ್ಯಸ್ತಂ ಮಯಾ ಅಂತ ಹೇಳೋದು. ಸನ್ಯಾಸ ಮಾಡಿದ ತಕ್ಷಣ ಶಾಂತಿ ಸಿಗತ್ತೆ ಅಂತ ಇಲ್ಲ. ತಾಪತ್ರಯಗಳ ಜಂಜಾಟ ಬಿಟ್ಟು ನಾನು ಹಿಮಾಲಯಕ್ಕೆ ಹೋಗಿ ಒಂದು ಆಶ್ರಮದಲ್ಲಿ ಸೇರ್ಕೊಂಡೆ ಅಂದ ತಕ್ಷಣ ಶಾಂತಿ ಸಿಗತ್ತೆ ಅಂತಿಲ್ಲ. ಯಾಕೆ? ಭಗವಂತ ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ. ಈ ಪ್ರಕೃತಿ ಇದೆಯಲ್ಲ, ನಮ್ಮ ಒಳಗಡೆ ಇರತಕ್ಕಂಥ ಸ್ವಭಾವ ಇದೆಯಲ್ಲ, ಅದು ಪ್ರತಿಯೊಬ್ಬನನ್ನು ಕೂಡ ಕರ್ಮ ಮಾಡ್ಲಿಕ್ಕೆ ಪ್ರೇರಣೆ ನೀಡ್ತಾನೆ ಇರ್ತದೆ. ಎಲ್ಲಿಯ ತನಕ ಈ ತ್ರಿಗುಣಗಳನ್ನ ದಾಟಿ ತ್ರಿಗುಣಾತೀತನಾಗುವುದಿಲ್ಲವೋ, ಸ್ಥಿತ ಪ್ರಜ್ಞನಾಗುವುದಿಲ್ಲವೋ, ಜ್ಞಾನ ನಿಷ್ಠನಾಗುವುದಿಲ್ಲವೋ, ಅಲ್ಲಿಯ ತನಕವೂ ಕೂಡ ಅವಶ್ಯವಾಗಿ ಹೆಲ್ಪ್ಲೆಸ್ಲಿ ಅಂತ ಅರ್ಥ. ಯು ಹ್ಯಾವ್ ಟು ವರ್ಕ್. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತು. ಯಾರೂ ಕೂಡ ಜಗತ್ನಲ್ಲಿ ಒಂದು ಕ್ಷಣವೂ ಕೂಡ ಕರ್ಮ ಮಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಭಗವಂತ. ನಾನು ಹಿಮಾಲಯಕ್ಕೆ ಹೋಗ್ತೇನೆ ಅಥವಾ ಯಾವುದೋ ಒಂದು ಪ್ರಶಾಂತ ಜಾಗಕ್ಕೆ ಹೋಗ್ತೇನೆ, ಅಲ್ಲಿ ಕರ್ಮ ಮಾಡದೆ ಆರಾಮಾಗಿ ಕೂತ್ಕೊಳ್ತೇನೆ, ಇಂಪಾಸಿಬಲ್. ಯಾಕೆ? ಜಗತ್ತಿನ ನಿಯಮ ಅದು. ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ. ಪ್ರಕೃತಿ ಜೈಹಿ ಗುಣೈ. ಪ್ರಕೃತಿಯಿಂದ ಹುಟ್ಟಿದ 3 ಗುಣಗಳು. ಪ್ರಕೃತಿ ಅಂದ್ರೆ ಯಾವುದು? ಮೂಲ ಪ್ರಕೃತಿ. ನಾವು ಸಪ್ತಶತಿಯಲ್ಲಿ ನೋಡ್ತೇವಲ್ಲ, ಮಾಯೆ, ಆದಿಶಕ್ತಿ. ಆ ಪ್ರಕೃತಿಯಿಂದ ಬಂದಿರತಕ್ಕಂತಹ 3 ಗುಣಗಳೇ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಶರೀರ, ಇಡೀ ಜಗತ್ತು. ಜಗತ್ತು ಅಂದ್ರೆ ತ್ರಿಗುಣಾತ್ಮಿಕವಾದಂತಹ ಈ 3 ಗುಣಗಳ ಮಿಶ್ರಣವೇ ಜಗತ್ತು. ನಮ್ಮ ಮನಸ್ಸಲ್ಲಿ 3 ಗುಣ ಇದೆ. ರಜೋಗುಣಿಯಾದವನು ಯಾವಾಗ್ಲೂ ಚಂಚಲ ಚಿತ್ತನಾಗ್ತಾನೆ, ಏನೋ ಮಾಡ್ತಾ ಇರಬೇಕು, ಸುಮ್ಮನೆ ಕೂತ್ಕೊಳ್ಳಿಕ್ ಆಗಲ್ಲ. ತಮೋಗುಣಿಯಾದವನು ಭಯಂಕರ ದೊಡ್ಡ ಕೆಲಸ ಮಾಡ್ತಾನೆ. ಅವನು ಏನು? ನಿದ್ದೆ, ಆಲಸ್ಯ, ಪ್ರಮಾದ, ನಿದ್ದೆ, ಅದು ತಮೋಗುಣಿಯ ಸ್ವಭಾವ. ಸತ್ವಗುಣಿಯಾದವನು ಜಪ ಮಾಡುವುದು, ಪೂಜೆ ಮಾಡೋದು, ಶಾಸ್ತ್ರ ಅಧ್ಯಯನ ಮಾಡುವುದು, ಪ್ರವಚನ ಕೇಳುವುದು, ಒಳ್ಳೆ ರೀತಿಯ ಏನು ಮಾತನಾಡೋದು, ಈ ರೀತಿ ಸಾತ್ವಿಕ ಪ್ರಧಾನವಾದಂತಹ ಕ್ರಿಯೆಯಲ್ಲಿ ತೊಡಗಿರ್ತಾನೆ. ಈ 3 ಗುಣಗಳು ಅಂತ ತಿಳ್ಕೊಬೇಡಿ, ಇದ್ರ ಮಿಶ್ರಣ ತುಂಬಾ ಆಗ್ತದೆ. ಕಾಂಬಿನೇಷನ್ ಈಸ್ ಮೆನಿ. ಅದರಿಂದ ಒಬ್ಬೊಬ್ಬನ ಸ್ವಭಾವ ಒಂದೊಂದು. ಯಾಕೆಂದ್ರೆ ರಜೋ ತಮದ ಮಿಶ್ರಣ, ತಮೋ ರಜದ ಮಿಶ್ರಣ, ಅದು 3ಗಳ ಕಾಂಬಿನೇಷನ್ ಪರ್ಸೆಂಟೇಜ್ ಅನೇಕ ಆಗ್ಬೋದಲ್ಲ. 10%, 20%, 50%. ಹಾಗೆ ಸ್ವಭಾವಗಳು ಅನೇಕವಾಗಿ, ವರ್ತನೆಗಳು ಅನೇಕವಾಗಿರ್ತದೆ. ಎಲ್ಲಿಯ ತನಕ ಈ ತ್ರಿಗುಣಗಳು ನಮ್ಮ ಅಂತಃಕರಣದಲ್ಲಿ ಇರ್ತದೋ ಅಲ್ಲಿಯ ತನಕ ನಾವು ಕ್ರಿಯೆ ಮಾಡದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಕೂತ್ಕೊಳ್ತೇನೆ ಅನ್ನೋದು ಬಹಳ ಕಷ್ಟದ ಕೆಲಸ ಅಂತ. ಅದಕ್ಕೊಬ್ರು ಒಂದು ಕಥೆ ಹೇಳ್ತಾ ಇದ್ರು. ಒಂದು ದೇವಸ್ಥಾನ, ಹಳೆಯ ದೇವಸ್ಥಾನದಲ್ಲಿ ಒಬ್ರು ಸ್ವಾಮಿಗಳು, ಜ್ಞಾನಿಗಳಾದಂತಹ ಒಬ್ರು ಸ್ವಾಮಿಗಳು ಹೊರಗಡೆ ಜಗಲಿಯಲ್ಲಿ ಸುಮ್ಮನೆ ಕೂತ್ಕೊಳ್ತಿದ್ರಂತೆ. ಈ ದೇವಸ್ಥಾನದ ನೈವೇದ್ಯ ಮಾಡಿರ್ತಕ್ಕಂತಹ ಏನ್ ಪ್ರಸಾದ ಇರ್ತದಲ್ಲ, ಅದರಲ್ಲಿ ಒಂದು ಭಾಗವನ್ನ ಅವರಿಗೆ ಕೊಡ್ತಾ ಇದ್ರಂತೆ. ಆ ದೇವಸ್ಥಾನಕ್ಕೆ ಒಬ್ರು ಹೊಸ ಅಧಿಕಾರಿಗಳು ಬಂದ್ರು. ಅವರಿಗೆ ಈ ದೇವಸ್ಥಾನದ ವ್ಯವಸ್ಥೆಯನ್ನೆಲ್ಲ ನವೀಕರಣ ಮಾಡಬೇಕು, ಇನ್ನೂ ಹೆಚ್ಚು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಆಲೋಚನೆ ಇದ್ದವರು. ಅವರು ಆರಂಭದಲ್ಲಿ ಒಂದು ಮೀಟಿಂಗ್ ಮಾಡಿದ್ರಂತೆ. ದೇವಸ್ಥಾನದ ಪ್ರಸಾದ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ ಹೋಗ್ತಾ ಇದೆ ಅಂತ ಡಿಸ್ಕಷನ್ ಆಯ್ತು. ಪೂಜಾರಿಗಳು ಇಷ್ಟು ಪ್ರಸಾದ ತಗೊಳ್ತಾರೆ, ನಾದಸ್ವರದವ್ರು ಇಷ್ಟು ತಗೊಳ್ತಾರೆ, ಕಸ ಗುಡಿಸೋರು ಇಷ್ಟು ತಗೊಳ್ತಾರೆ, ಆಮೇಲೆ 1 ಶೇರು ಸುಮ್ಮನೆ ಕೂತ್ಕೊಂಡಿರೋ ಸ್ವಾಮಿಗೆ ಅಂತ ಇತ್ತಂತೆ.
ಅವ್ರು ಯಾರು ಸುಮ್ಮನೆ ಕೂತ್ಕೊಂಡಿರೋ ಸ್ವಾಮಿ? ನಮ್ಗೆ ಗೊತ್ತಿಲ್ಲ, ತುಂಬಾ ವರ್ಷದಿಂದ ಇಲ್ಲಿ ಇದ್ದಾರೆ. ದೇವಸ್ಥಾನ ಪ್ರಸಾದ ಅವರಿಗೆ ಹೋಗ್ತದೆ, 1 ಶೇರ್ ಅವರಿಗೆ ಹೋಗ್ತದೆ ಮಧ್ಯಾಹ್ನ ಭಿಕ್ಷೆ. ಏನ್ ಮಾಡ್ತಾರೆ ಅವರು? ಏನು ಮಾಡಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಈ ಅಧಿಕಾರಿ ಹೇಳಿದಂತೆ ಸುಮ್ಮನೆ ಕೂತ್ಕೊಂಡಿರುವವರಿಗೆ ಯಾಕೆ ಪ್ರಸಾದ ಕೊಡ್ಬೇಕು? ಇವತ್ತಿಂದ ಅವರಿಗೆ ಕ್ಯಾನ್ಸಲ್, ಪ್ರಸಾದ ಇಲ್ಲ. ಪೂಜಾರಿಗಳು ಹೇಳಿದ್ರಂತೆ, ನಾವು ಹೇಳಲಿಕ್ಕೆ ಬರಲ್ಲ ಈ ವಿಷಯವನ್ನ, ಬಹಳ ದೊಡ್ಡವರಿದ್ದಾರೆ, ನಾವು ಮಾತು ಆಡಲ್ಲ, ಅವರಿಗೆ ನಮಸ್ಕಾರ ಮಾಡಿ ಬಂದ್ಬಿಡ್ತೇವೆ, ನೀವು ಬೇಕಾದ್ರೆ ಹೇಳಿ ವಿಷಯವನ್ನ, ನಾವು ಹೇಳಲಿಕ್ಕೆ ಆಗಲ್ಲ ಅಂತ ಹೇಳಿದ್ರಂತೆ ಎಲ್ರು. ಮೇಲಧಿಕಾರಿ ಇದೇನ್ ದೊಡ್ಡ ವಿಷಯ ಅಂತ ಹೇಳಿ ಹೋದನಂತ. ಏನಪ್ಪಾ ಸುಮ್ಮನೆ ಕೂತ್ಕೊಂಡಿದ್ಯಲ್ಲಪ್ಪ, ಹೊರಗೆ ಇವತ್ತಿಂದ ನಿನಗೆ ಪ್ರಸಾದ ಕೊಡಲ್ಲ, ಸುಮ್ಮನೆ ಕೂತ್ಕೊಂಡಿರುವವರಿಗೆ ನೈವೇದ್ಯ ಸಿಗಲ್ಲ ಅಂತ ಹೇಳಿದಂತೆ ಅಧಿಕಾರಿ. ಸ್ವಾಮಿಗಳು ಹೇಳಿದ್ರಂತೆ, ಅದು ತುಂಬಾ ಕಷ್ಟದ ಕೆಲ್ಸಪ್ಪ, ಬೇರೆ ಎಲ್ಲ ಬೇಕಾದ್ರೂ ಮಾಡಬಹುದು, ಇದು ಕಷ್ಟದ ಕೆಲ್ಸ. ಏನ್ ಕಷ್ಟದ ಕೆಲ್ಸ? ಸುಮ್ಮನೆ ಕೂತ್ಕೊಳ್ಳೋದು ಕಷ್ಟದ ಕೆಲ್ಸವಾ? ನಾನು ಕೂತ್ಕೊಂಡು ತೋರಿಸ್ತೇನೆ ಅಂತ ಹೇಳಿದಂತೆ. ಸರಿ ಹಾಗಾದ್ರೆ ಕೂತ್ಕೋ ಅಂತ ಹೇಳಿದ್ರಂತ. ಅವ್ನು ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ. ಸ್ವಲ್ಪ ಒಂದ್ 10-15 ನಿಮಿಷ ಆಯ್ತು. ಸುತ್ತಮುತ್ತಲಿರೋರು ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡೋರು ಸರಿ ಮಾಡ್ತಾ ಇಲ್ಲ, ಅವನಿಗೆ ತಡಿಲಿಕ್ಕೆ ಆಗ್ತಲೇ, ಯಾಕೆ ಆ ಕೆಲಸ ಮಾಡ್ತೀರಿ ಕೇಳಿದ್ನಂತೆ. ಸ್ವಾಮಿಗಳು ಹೇಳಿದ್ರಂತೆ, ಅವ್ರು ತಪ್ಪು ಕೆಲಸ ಮಾಡಿದ್ರು, ಮಿಸ್ಟೇಕ್ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕು, ನೀನು ಮಾತಾಡಬಾರ್ದು. ಅವನಿಗದು ಕಷ್ಟ ಆಯ್ತು, ಯಾಕಂದ್ರೆ ತಪ್ಪು ನೋಡಿ ಸಹಿಸುವ ಸ್ವಭಾವೇ ಇಲ್ಲ ಅವನು. ಹಾಗೂ ಹೀಗೂ ಪ್ರಯತ್ನ ಪಟ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಂತ. ಆಮೇಲೆ ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಶುರು ಮಾಡ್ದ. ಸ್ವಾಮಿಗಳು ಹೇಳಿದ್ರು, ಆ ಕಡೆ ನೋಡ್ಬಾರ್ದು, ಈ ಕಡೆ ನೋಡ್ಬಾರ್ದು, ದೃಷ್ಟಿ ಒಂದೇ ಕಡೆ ದೃಷ್ಟಿ ಇರ್ಬೇಕು, ಶರೀರ ಅಲ್ಗಾಡಬಾರ್ದು, ಸುಮ್ಮನೆ ಕೂತ್ಕೊಂಡಿರ್ಬೇಕು. ಅವನು ಅರ್ಧ ಗಂಟೆ ಆದ್ಮೇಲೆ ಅಡ್ಡ ಬಿದ್ದಂತೆ. ಸ್ವಾಮಿಗಳೇ, ನಿಮ್ಗೆ ಇವತ್ತಿಂದ 1 ಶೇರ್ ಅಲ್ಲ, ಡಬಲ್ ಶೇರ್, ಹೊಸ ನಿಯಮ, ನಿಮಗೆ ಎಕ್ಸ್ಟ್ರಾ ಶೇರ್, ಇವತ್ತು ಜಾಸ್ತಿ ತಕೊಳ್ಳಿ ನೀವು ಪ್ರಸಾದವನ್ನ, ನನ್ನನ್ನು ಬಿಟ್ಬಿಡಿ ನೀವು ಅಂತ ಹೇಳಿದಂತೆ. ಅಂದ್ರೆ ಯಾಕೆ ಇದನ್ನ ಹೇಳಿದ್ರು ಕಥೆನ ಅಂದ್ರೆ, ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟು ಕಷ್ಟ ಅಂತ. ಹೊರಗಡೆಯ ಪ್ರಪಂಚಕ್ಕೆ ಸುಮ್ಮನೆ ಕೂತಾ ಕಾಣಿಸುತ್ತೆ ಕೆಲವರು, ಆದ್ರೆ ಒಳಗಡೆ ಏನ್ ನಡೀತಾ ಇದೆಯೋ ಭಗವಂತನೇ ಬಲ್ಲ. ಅದಕ್ಕೆ ಭಗವಂತ ಹೇಳಿದ್ದು, ಇಡೀ ಸೃಷ್ಟಿಯಲ್ಲಿ ಕರ್ಮ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇರ್ತದೆ. ಕರ್ಮ ಅನ್ನೋದು ದೋಷವೂ ಅಲ್ಲ, ಕರ್ಮ ಬಂಧನಕ್ಕೆ ಕಾರಣವಾಗುತ್ತೆ, ಕರ್ಮವೇ ಮೋಕ್ಷಕ್ಕೆ ಕಾರಣವಾಗ್ತದೆ. ನಾವು ಅದನ್ನ ಗಮನಿಸಬೇಕು. ನಾವು ಕರ್ಮ ಬಂಧನ ಮಾಡ್ಕೊಂಡಿದ್ದೇ ನಾವು. ಹತ್ತಿರದಲ್ಲಿರೋ ಮರಕ್ಕೆ ಗಟ್ಟಿಯಾಗಿ ಅಪ್ಪ ಹಾಕೊಂಡು, ನನ್ನನ್ನು ಯಾರೋ ಹಿಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರು ಬಿಡಿಸ್ಬೇಕು? ನೀನೇ ಹಿಡ್ಕೊಂಡಿರೋದು ಅವಿವೇಕದಿಂದ. ಆದ್ರಿಂದ ಪ್ರಪಂಚದಲ್ಲಿ, ಸಂಸಾರದಲ್ಲಿ ಗೊಂದಲ ಇದೆ, ಗಲಾಟೆ ಇದೆ, ತಾಪತ್ರಯ ಇದೆ, ನೀನೇ ಮಾಡ್ಕೊಂಡಿದ್ದು. ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಅದಕ್ಕೆ ಕೊಡದೇನೆ, ಜೀವನದ ಗುರಿ ಯಾವುದು ಅನ್ನೋದು ಅರಿತುಕೊಳ್ಳದೇನೆ, ಕ್ಷಣಿಕವಾದ ಸಂಸಾರದ ವ್ಯವಸ್ಥೆಗೆ ಅಂಟಿಕೊಂಡು ಫಲಾಸಕ್ತಿಯನ್ನು ಹೊಂದಿ ನೀನೇ ತಾಪತ್ರಯ ಪಡ್ತಾ ಇದೆಯಾ. ಆದ್ರಿಂದ ಕರ್ಮ ಬಂಧನವಲ್ಲ, ಕರ್ಮ ಮೋಕ್ಷಕ್ಕೆ ಕಾರಣವಾಗುತ್ತೆ, ಸರಿಯಾದಂತ ಚಿಂತನೆ ಇದ್ರೆ. ಅದಕ್ಕೆ ಕರ್ಮವನ್ನು ಬಿಟ್ಟು ದೂರ ಹೋಗುವ ಅವಶ್ಯಕತೆಯೇ ಇಲ್ಲ, ಹಾಗೆ ಮಾಡುವುದು ಪರಿಹಾರವೂ ಅಲ್ಲ. ಇದು ವೈದಿಕ ಸನಾತನ ಸಂಸ್ಕೃತಿಯ ಸಂದೇಶವೂ ಅದಲ್ಲ. ಕರ್ಮ ಮಾಡಬೇಕು, ಬೆಳಿಬೇಕು. ಭೂತ್ಯೈ ನ ಪ್ರಮದಿತವ್ಯಂ, ವೇದ ಹೇಳುತ್ತೆ. ನಿನ್ನ ಸಂಪತ್ತಿನಿಂದ, ಶ್ರೀಮಂತಿಕೆಯಿಂದ ಹೆಮ್ಮೆಟ್ಟಬೇಡ, ಶ್ರೀಮಂತನಾಗು, ಬೆಳೆ. ಯಾರು ಹೇಳಿದ್ದು ಬೆಳವಣಿಗೆಯಿಂದ ಕುಂಠಿತನಾಗಬೇಕು? ಒಂದು ಶ್ರಮ ಪಡ್ಬೇಕು, ಬೆಳಿಬೇಕು ಮನುಷ್ಯ. ಆದರೆ ದೃಷ್ಟಿಕೋನ ಸರಿಬೇಕು. ವೇ ಆಫ್ ಆಟಿಟ್ಯೂಡ್ ಒನ್ ಹ್ಯಾಸ್ ಟು ಚೇಂಜ್ ಅಷ್ಟೇ. ಒಂದೊಮ್ಮೆ ಒಬ್ಬ ವ್ಯಕ್ತಿ ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡಿಕೊಂಡು, ಅಂದ್ರೆ ನಿಗ್ರಹ ಮಾಡಿದಂತೆ ಮಾಡಿಕೊಂಡು ಇದ್ದರೆ, ಒಳಗಡೆಯಿಂದ ವಿಷಯ ವಸ್ತುಗಳನ್ನ ಆಲೋಚನೆ ಮಾಡ್ತಾ ಇದ್ರೆ ಅವನ ಅಧಃಪತನವಾಗ್ತದೆ. ಅವನಿಗೆ ಮಿಥ್ಯಾಚಾರಿ ಅಂತ ಕರೀತಾರೆ ಎಂಬ ಮಾತನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಕರ್ಮೇಂದ್ರಿಯಗಳಂದ್ರೆ ಏನು? ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಇದು ಕರ್ಮೇಂದ್ರಿಯ ಅಂತ ಹೇಳ್ತಾರೆ. ವಾಗೀಂದ್ರಿಯ ಅಂದ್ರೆ ಮಾತು, ಪಾಣಿ ಅಂದ್ರೆ ಕೈ, ಪಾದ ಅಂದ್ರೆ ಕಾಲು, ಪಾಯು ಅಂದ್ರೆ ಗುದೇಂದ್ರಿಯ, ಉಪಸ್ಥ ಅಂದ್ರೆ ಜನನೇಂದ್ರಿಯ.
ಕೈ ಕಾಲು ಬಾಯಿ ಗುದ ಜನನೇಂದ್ರಿಯ ಈ ಇದಕ್ಕೆ ಕರ್ಮೇಂದ್ರಿಯ ಅಂತ ಹೇಳ್ತಾರೆ. ಹಾಗೆ ಶ್ರೋತ್ರಂ ತ್ವಕ್ ಚಕ್ಷು ರಸನ ಘ್ರಾಣಂ ಈ 5ಕ್ಕೆ ಜ್ಞಾನೇಂದ್ರಿಯ ಅಂತ ಹೇಳ್ತಾರೆ. ಕಿವಿ ಚರ್ಮ ಕಣ್ಣು ನಾಲಿಗೆ ಮೂಗು. ಈ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಈ 10 ಇಂದ್ರಿಯಗಳನ್ನ ಒಬ್ಬನೇನ್ ಮಾಡಿದಾನೆ, ಸಂಯಮನ ಮಾಡಿದಾನೆ. ಕಣ್ಣು ನೋಡ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಹೆಚ್ಚಿಗೆ ಮಾತಾಡ್ತಾ ಇಲ್ಲ, ಮೌನವಾಗಿದ್ದಾನೆ. ಆಹಾರವು ಕೂಡ ತುಂಬಾ ಲಿಮಿಟೆಡ್, ಎಷ್ಟು ಬೇಕೋ ಅಷ್ಟೇ ತಗೊಳ್ತಿದ್ದಾನೆ. ಈ ರೀತಿ ಸಂಯಮನ ಮಾಡಿದ್ದಾನೆ. ಆದ್ರೆ ಮನಸ್ಸಲ್ಲಿ ಮಾತ್ರ ವಿಷಯ ವಸ್ತುಗಳನ್ನು ಕನಸು ಕಾಣ್ತಾ ಇದ್ದಾನೆ, ಹಗಲು ಕನಸು ಕಾಣ್ತಾ ಇದ್ದಾನೆ. ಹಾಗಿದ್ರೆ ಒಳ್ಳೇದಿತ್ತು, ಹೀಗಿದ್ರೆ ಒಳ್ಳೇದಿತ್ತು, ಬದುಕಿನಲ್ಲಿ ಅದನ್ನ ಪಡಿಬೇಕಿತ್ತು, ಇದನ್ನ ಪಡಿಬೇಕಿತ್ತು ಎನ್ನುವಂತ ಆಸೆ ಆಮಿಷಗಳು ಒಳಗಿಂದ ಇಂಗಿ ಹೋಗಿಲ್ಲ. ಹೊರಗಡೆಯ ಪ್ರಪಂಚಕ್ಕೆ ಮಾತ್ರ ತಾನೊಬ್ಬ ಸಾಧು, ತಾನೊಬ್ಬ ಸನ್ಯಾಸಿ, ನಾನೊಬ್ಬ ತಪಸ್ವಿ ಎಂಬ ಹಾಗೆ ಪ್ರಪಂಚಕ್ಕೆ ತೋರಿಸಿಕೊಡ್ತಾ ಇದ್ದಾನೆ. ಒಳಗಡೆಯಿಂದ ಎಲ್ಲ ಆಸೆ ಆಮಿಷಗಳನ್ನು ಮನಸ್ಸಲ್ಲಿಯೇ ಅನುಭವಿಸ್ತಾ ಇದ್ದಾನೆ. ಇಂದ್ರಿಯಾರ್ಥಾನ್ ಮನಸಾ ಸ್ಮರನ್ ಆಸ್ತೆ ಅಂಥವನಿಗೆ ವಿಮೂಢಾತ್ಮ, ಮೂರ್ಖ ಅವನು, ಅವಿವೇಕಿಯವನು. ಅಷ್ಟೇ ಅಲ್ಲ, ಮಿಥ್ಯಾಚಾರ ಸ ಉಚ್ಯತೆ, ಅದಕ್ಕೆ ಮಿಥ್ಯಾಚಾರ ಅಂತ ಕರೀತಾರೆ. ಅವನಿಗೆ ಮಿಥ್ಯಾಚಾರಿ ಅಂತ ಕರೀತಾರೆ. ಮಿಥ್ಯಾಚಾರಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಯಾವನ ಆಚಾರ ಸುಳ್ಳು ಸುಳ್ಳಾಗಿ ತೋರಿಸಿಕೊಳ್ತಾ ಇದ್ದಾನೋ, ಮಿಥ್ಯಾ ಅಂದ್ರೆ ಸುಳ್ಳು, ಅವನ ತೋರ್ಪಡಿಕೆ, ಅವನ ಆಚರಣೆ ಸುಳ್ಳೋ, ಅಪ್ರಾಮಾಣಿಕನೋ, ಅವನಿಗೆ ಮಿಥ್ಯಾಚಾರಿ ಅಂತ ಕರೀತಾರೆ. ಅದಕ್ಕೆ ಡಂಭಾಚಾರ, ಅದಕ್ಕೆ ಇನ್ನೊಂದು ಬೂಟಾಟಿಕೆ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹಿಪೋಕ್ರಸಿ, ಆಷಾಢಭೂತಿ ಎಂಬುದಾಗಿ ಕರೀತಾರೆ. ಅಂದ್ರೆ ಹೊರಗಡೆಯ ತೋರಿಕೆ ಒಂದು, ಒಳಗಡೆಗೆ ಮತ್ತೊಂದು. ಇದನ್ನು ಭಗವಂತ ಯಾಕೆ ಹೇಳ್ತಿದ್ದಾನೆ ಅಂದ್ರೆ, ಒಬ್ಬ ವ್ಯಕ್ತಿ ಕರ್ಮಯೋಗದ ಪ್ರಪಂಚದಲ್ಲಿಯೇ ಬದುಕಿ, ಪ್ರವೃತ್ತಿ ಮಾರ್ಗದಲ್ಲಿಯೇ ಬದುಕಿ, ಅಲ್ಲಿಯೇ ಹದವಾಗಿ, ಅಲ್ಲಿಂದಲೇ ಮೋಕ್ಷಕ್ಕೆ ಹೋಗುವುದು ಶ್ರೇಯಸ್ಕರ ಎಂಬುದನ್ನ ಹೇಳುವುದಕ್ಕಾಗಿ, ಅಂದ್ರೆ ಕರ್ಮಯೋಗವೇ ಶ್ರೇಯಸ್ಕರ. ಕರ್ಮಯೋಗವನ್ನು ಬಿಟ್ಟು ನಾನು ಸನ್ಯಾಸವನ್ನೋ ಅಥವಾ ಕರ್ಮ ತ್ಯಾಗವನ್ನೋ ಮಾಡುವುದರ ಮೂಲಕ ಮೋಕ್ಷವನ್ನ ಪಡಿತೇನೆ ಅಂತ ಹೊರಟ್ರೆ ಅದು ಕಷ್ಟ ಆಗ್ತದೆ ಎನ್ನುವುದನ್ನ ಈ 3 ಶ್ಲೋಕಗಳು ಹೇಳ್ತಿದ್ದಾನೆ. ಯಾಕೆ? ಚಿತ್ತ ಶುದ್ಧಿಯಾಗದೆ ಬಂದಿರೋದ್ರಿಂದ ಅವನಿಗೆ ಜ್ಞಾನ ಪ್ರಾಪ್ತಿಯೂ ಆಗಲ್ಲ. ಇನ್ನು ಅವನು ಕರ್ಮವನ್ನೇ ಮಾಡುವುದಿಲ್ಲ ಎನ್ನುವಂಥದ್ದು ಸಾಧ್ಯವಾಗದ ಮಾತು. ಪ್ರಕೃತಿ ಕರ್ಮ ಮಾಡಿಸ್ತದೆ ಅವನ ಕೈಯಲ್ಲಿ. ಅರ್ಜುನಿಗೆ ಕೃಷ್ಣ ಹೇಳ್ತಾನಲ್ಲ, ನೀನು ಯುದ್ಧ ಮಾಡಲ್ಲ ಅಂತ ಕೂತ್ಕೊಂಡ್ರು ಪ್ರಕೃತಿ ಮಾಡಿಸ್ತದೆ ನಿನ್ ಕೈಯಲ್ಲಿ ಅಂತ. ಯು ಆರ್ ಹೆಲ್ಪ್ಲೆಸ್, ಯು ಹ್ಯಾವ್ ಟು ಡೂ ಇಟ್ ಅಂತ. ಬಹುಶಃ ಅರ್ಜುನ ಏನಾದ್ರೂ ಕಾಡಿಗೆ ಹೋಗಿದ್ರೆ ಬಿಲ್ಲು ಬಾಣ ಹಿಡ್ಕೊಂಡು ಅಲ್ಲಿ ಮರ ಕಡಿಯೋದು, ಅಲ್ಲಿ ಮತ್ತೆ ಬಾಣ ಬಿಡೋದು ಕೆಲಸ ಮಾಡ್ತಾನೆ. ಯಾಕೆ? ಒಳಗಡೆ ಇರುವ ರಜೋಗುಣ ಕ್ಷಾತ್ರ ಸ್ವಭಾವ ಅದು ಪರಿವರ್ತನೆಯಾಗಿ ಸತ್ವ ಪ್ರಧಾನ ಆಗುವಲ್ಲಿವರೆಗೂ ಅದು ಬಿಡೋದೇ ಇಲ್ಲ ಅವನನ್ನ. ನಾವು ಸಪ್ತಶತಿಯಲ್ಲಿಯೂ ಕೂಡ ಚಿಂತನೆ ನೋಡಿದೆವು. ರಾಜ ಸುರಥ ಮತ್ತು ವೈಶ್ಯ ಇಬ್ಬರೂ ಕೂಡ ಸಂಸಾರ ಸಾಕು ಅಂತ ಬೇಸರ ಪಟ್ಟು ಬಂದವರು ಕಾಡಿಗೆ. ಬೇಡಪ್ಪ ಈ ಸಂಸಾರ, ತುಂಬಾ ತಾಪತ್ರಯ, ತುಂಬಾ ಕೆಟ್ಟವರಿದ್ದಾರೆ ಅಂತ. ಆದ್ರೆ ಅವರಿಗೆ ಸಮಾಧಾನ ಸಿಕ್ಕಿತ ಕಾಡಿನಲ್ಲಿ? ಇಲ್ಲ. ಯಾಕೆ? ಎಲ್ಲಿವರೆಗೆ ಒಳಗಡೆ ಇರತಕ್ಕಂತಹ ಸ್ವಭಾವ ಪರಿವರ್ತನೆ ಆಗುವುದಿಲ್ವೋ ಅಲ್ಲಿ ತನಕ ಶಾಂತಿ ಇಲ್ಲ. ಹಾಗೊಂದೊಮ್ಮೆ ಒಬ್ಬನು ಪ್ರಯತ್ನ ಪೂರ್ವಕವಾಗಿ ಕರ್ಮ ತ್ಯಾಗ ಮಾಡುವಂತಹ ನಾಟಕ ಮಾಡಿದರೆ ಮಿಥ್ಯಾಚಾರಿಯಾಗ್ತಾನೆ. ಅವನು ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ ಅನ್ನೋ ಸ್ಥಿತಿಗೆ ಬರ್ತಾನೆ. ಪ್ರಾಮಾಣಿಕವಾಗಿ ಕರ್ಮಯೋಗವನ್ನು ಮಾಡುತ್ತಾ ಅಂತಃಕರಣ ಶುದ್ಧಿ ಮಾಡಿಕೊಂಡ ಚಿತ್ತದ ಉಪರತಿಯ ಒಂದು ಸಂತೋಷವನ್ನು ಅನುಭವಿಸುವ ಭಾಗ್ಯವೂ ಅವನಿಗಿಲ್ಲ. ಇತ್ತ ಕಡೆ ಜ್ಞಾನನಿಷ್ಠನಾಗಿ ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಮೋಕ್ಷ ಸುಖವನ್ನು ಪಡೆಯುವ ಸೌಭಾಗ್ಯವೂ ಇಲ್ಲ. ಎರಡೂ ದಡ ಇಲ್ಲದೆ ಮಧ್ಯದಲ್ಲಿ ಅವನು ಮುಳುಗಿ ಹೋಗುತ್ತಾನೆ. ಅದರಿಂದ ಕರ್ಮವನ್ನ ಬಿಡುವುದರ ಬದಲಾಗಿ ಕರ್ಮವನ್ನ ಮಾಡುವುದೇ ಶ್ರೇಯಸ್ಕರ. ಕರ್ಮವನ್ನ ಮಾಡುವುದಂದ್ರೆ ಅರ್ಥ ಫಲಾಸಕ್ತಿ ಇಟ್ಟು ಮಾಡುವುದಂತ ಅಲ್ಲ. ಏನು? ಕರ್ಮ ಯೋಗ ದೃಷ್ಟಿಯಿಂದ ಕರ್ಮ ಮಾಡುವುದು ಶ್ರೇಯಸ್ಕರ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ
ಅಸಕ್ತಃ ಸ ವಿಶಿಷ್ಯತೆ. ಅವನು ಶ್ರೇಷ್ಠನು. ಯಾರು ಶ್ರೇಷ್ಠನು? ಯಾರು ಇಂದ್ರಿಯಗಳನ್ನ ಮನಸ್ಸಲ್ಲಿ ಹಿಡಿತದಲ್ಲಿ ಇಟ್ಟುಕೊಂಡು ಕರ್ಮೇಂದ್ರಿಯಗಳಿಂದ ಕರ್ಮಯೋಗವನ್ನು ಅಸಕ್ತನಾಗಿ ಮಾಡುತ್ತಾನೋ ಅವನೇ ಶ್ರೇಷ್ಠನು ಅನ್ನೋದಾಗಿ. ಕರ್ಮತ್ಯಾಗ ಮಾಡುವವನಿಗಿಂತ ಕರ್ಮಯೋಗಿ ಶ್ರೇಷ್ಠ. ಹೌದು, ಮನುಷ್ಯನ ಸ್ವಭಾವವನ್ನ ಆಶ್ರಯಿಸಿ ಈ ಮಾತನ್ನು ಭಗವಂತ ಹೇಳ್ತಾನೆ. ಸನ್ಯಾಸ ಅನ್ನುವುದು ಕೆಲವೇ ಜನರಿಗೆ ಅರ್ಹತೆ ಇರತಕ್ಕಂಥದ್ದು. ಅದಕ್ಕೆ ಅಧಿಕಾರಿಗಳು ತೀರಾ ಕಡಿಮೆ. ಯಾರು ತೀವ್ರ ವೈರಾಗಿಗಳಾಗಿದ್ದಾರೋ, ಯಾರು ತೀವ್ರ ವಿವೇಕಿಗಳಾಗಿದ್ದಾರೋ, ಮೋಕ್ಷ ಅನ್ನುವಂಥದ್ದು ತೀವ್ರವಾಗಿದೆಯೋ ಅಂಥವರು ಸನ್ಯಾಸ ಮಾರ್ಗಕ್ಕೆ ಬಂದಾಗ ಜ್ಞಾನೈಕ ನಿಷ್ಠರಾಗಿ ಆ ಮಾರ್ಗದಲ್ಲಿ ನಡೀಲಿಕ್ಕಾಗ್ತದೆ. ಒಂದೊಮ್ಮೆ ಅದರಲ್ಲಿ ಸ್ವಲ್ಪ ಮಂದ ಮಧ್ಯಮ ಇದ್ದಾಗ, ಅಂದ್ರೆ ಮಧ್ಯಮವಾಗಿರ್ತಕ್ಕಂತಹ ಸ್ವಭಾವ ಇದ್ರೂ ಕೂಡ ಅದಕ್ಕೆ ವಿವಿಧಿಷಾ ಸನ್ಯಾಸ ಅಂತ ಕೊಡ್ತಾರೆ. ಆರಂಭದಲ್ಲಿ ಸನ್ಯಾಸವನ್ನು ಕೊಡೋದು ಶ್ರವಣ ಮನನಕ್ಕಾಗಿ ಕೊಡ್ತಕ್ಕಂಥ ಸನ್ಯಾಸ, ಅದಕ್ಕೆ ವಿವಿಧಿಷಾ ಸನ್ಯಾಸ ಅಂತ. ಆ ವಿವಿಧಿಷಾ ಸನ್ಯಾಸದಲ್ಲಿ ಒಂದಿಷ್ಟು ಉಪಾಸನೆ, ಒಂದಿಷ್ಟು ಆರಾಧನೆಗಳೆಲ್ಲ ಇರುತ್ತೆ. ಪ್ರಣವ ಜಪ ಮಾಡಬೇಕು ಅಂತ ಇರ್ತದೆ, ಆಮೇಲೆ ಶಾಸ್ತ್ರಾಧ್ಯಯನ ನಿರಂತರವಾಗಿ ಮಾಡಬೇಕು ಅಂತ ಇರ್ತದೆ. ಇದು ಮನಸ್ಸು ಹದವಾಗಿ ತದನಂತರ ಮುಂದಕ್ಕೆ ಹೋಗ್ಲಿ ಅಂತ. ನೋಡಿ, ಇದು ಮಿಥ್ಯಾಚಾರ ಆಗಲ್ಲ. ಒಬ್ಬನು ಪ್ರಾಮಾಣಿಕವಾಗಿ ಸಾಧನಾ ಮಾರ್ಗದಲ್ಲಿ ತನ್ನ ತೊಡಗಿಸಿಕೊಂಡು ಅವನ ಮನಸ್ಸು ಪೂರ್ವ ಪ್ರಾರಬ್ಧವಶಾತ್ ಚಂಚಲವಾದ್ರೆ, ಅಲ್ಲಿ ಇಲ್ಲಿ ಒಮ್ಮೆ ಓಡಿದ್ರೆ ಮತ್ತೆ ಹಿಡಿತು ತಂದುಕೊಂಡು ಸಾಧನಾ ಮಾರ್ಗದಲ್ಲಿ ಮುನ್ನಡೆದ್ರೆ ಅದು ಮಿಥ್ಯಾಚಾರ ಅಲ್ಲ. ಯಾಕಂದ್ರೆ ಮನಸ್ಸು ಚಂಚಲವಾಗುವುದು ನಿಶ್ಚಿತ ಎಂಬುದಾಗಿ ಕೃಷ್ಣನೇ ಹೇಳ್ತಾನೆ. ಅದನ್ನ ಹಿಡಿತಕ್ಕೆ ತರಬೇಕು, ಮುಂದಕ್ಕೆ ಹೋಗ್ಬೇಕು. ಅದು ಎಲ್ಲರಿಗೂ ಸಾಧನಾ ಒಂದು ಪಥದಲ್ಲಿ ಆಗೋದೆ. ಮಿಥ್ಯಾಚಾರ ಅಂದ್ರೆ ಯಾವುದು? ಯಾವಾತನು ಆ ಸಾಧನೆಯ ಮಾರ್ಗಕ್ಕೆ ತನ್ನನ್ನ ತೊಡಗಿಸಿಕೊಳ್ಳದೆ ಆ ಒಂದು ಬಾಹ್ಯ ವಿಷಯ ವಸ್ತುಗಳಲ್ಲಿ ರಮಿಸ್ತಾ ಸಾಧನಾ ಜೀವನದ ತೋರ್ಪಡಿಕೆಯನ್ನು ಮಾಡಿಕೊಳ್ತಾನಲ್ಲ, ಅದು ಮಿಥ್ಯಾಚಾರ. ಪ್ರಾಮಾಣಿಕವಾಗಿ ಸಾಧನಾ ಮಾರ್ಗದಲ್ಲಿದ್ದು ತನ್ನ ಮನಸ್ಸು ಚಂಚಲವಾದಾಗ ನಿಯಂತ್ರಣಕ್ಕೆ ತಂದು ಮತ್ತೆ ಸಾಧನಾ ಪಥದಲ್ಲಿ ತನ್ನನ್ನ ಮುನ್ನಡೆಸಿಕೊಳ್ಳುವುದು ಮಿಥ್ಯಾಚಾರ ಅಲ್ಲ, ಅದು ಸಾಧನಾ ಮಾರ್ಗದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ. ಆದ್ರಿಂದ ಸನ್ಯಾಸದಲ್ಲಿ ವಿವಿಧಿಷಾ ಅಂತ ಕೊಡ್ತಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವನು ಸಿದ್ಧ ಆಗಿಲ್ಲ ಇವಾಗ ಜ್ಞಾನ ನಿಷ್ಠೆಯಲ್ಲಿ ಇರೋದಕ್ಕೆ. ಅದಕ್ಕೆ ಒಂದಿಷ್ಟು ಶಾಸ್ತ್ರಾಧ್ಯಯನ, ಒಂದಿಷ್ಟು ಜಪಗಳನ್ನ ಮಾಡ್ತಾ ಆ ಮಾರ್ಗಕ್ಕೆ ನಡೆಯಬೇಕು ಎನ್ನುವ ಕಾರಣಕ್ಕೆ ವಿವಿಧಿಷಾ. ವಿವಿಧಿಷಾ ಸನ್ಯಾಸದಲ್ಲಿ ಜ್ಞಾನ ನಿಷ್ಠೆಯನ್ನ ಪಡ್ಕೊಂಡ ಮೇಲೆ ದಂಡ ಕಮಂಡಲಾದಿಗಳನ್ನು ಕೂಡ ತ್ಯಾಗ ಮಾಡಿ ವಿದ್ವತ್ ಸನ್ಯಾಸಿ ಆಗ್ತಾನೆ. ವಿದ್ವತ್ ಸನ್ಯಾಸಿಗೆ ಹೆಸರು ತ್ರಿಗುಣಾತೀತ, ಜೀವನ್ಮುಕ್ತ ಅಥವಾ ಸ್ಥಿತಪ್ರಜ್ಞ ಎಂಬುದಾಗಿ. ಈ ಮಾರ್ಗಕ್ಕೆ ಬರುವಂಥದ್ದು ಅಷ್ಟು ಸುಲಭ ಅಲ್ಲ. ಒಂದಿಷ್ಟು ಚಿತ್ತಶುದ್ಧಿ ಆಗದೇನೆ ಜ್ಞಾನನಿಷ್ಠೆಯ ಮಾರ್ಗ ಕಷ್ಟವಾಗುತ್ತೆ. ಅದಕ್ಕೆ ಶ್ರೇಯಸ್ಕರವಾದ ಮಾರ್ಗ ಯಾವುದು? ವಿಷಯ ವಸ್ತುಗಳನ್ನು ತಕ್ಕ ಮಟ್ಟಿಗೆ ಅನುಭವಿಸುತ್ತಾ ತನ್ನ ಲೆಜಿಟಿಮೇಟ್ ಅಂತ ಹೇಳ್ತಾರೆ, ತನ್ನ ಇಂದ್ರಿಯ ಭೋಗಗಳನ್ನ ಶಾಸ್ತ್ರಸಮ್ಮತವಾದ ರೀತಿಯಲ್ಲಿ ಒಂದು ಲಿಮಿಟೇಷನ್, ಒಂದು ಪರಿಧಿಯೊಳಗೆ ಅನುಭವಿಸುತ್ತಾ ತನ್ನ ಅಂತಃಕರಣವನ್ನು ಶುದ್ಧಿ ಮಾಡಿಕೊಳ್ಳುತ್ತಾ ಮೋಕ್ಷದೆಡೆಗೆ ಸಾಗತಕ್ಕಂತಹ ಒಂದು ಕ್ಷೇಮಕರವಾದ ವ್ಯವಸ್ಥೆ. ಅದು ಅಷ್ಟು ಸುಲಭ ಅಲ್ಲ. ಕರ್ಮಯೋಗವು ಹೇಳಿದಷ್ಟು ಸುಲಭ ಅಲ್ಲ. DVG ಹೇಳ್ತಾರೆ, ಕಾಷಾಯವೇಂ ತಪಸ್ಸು ಗೃಹಲೋಕ ನಿರ್ವಾಹ ವೇಷತಾಳದ ತಪಸ್ಸು ಕಠಿಣತರ ತಪಸ್ಸು ಲೇಸಿನಿಂದದು ಸಾಗಬೇಕು ಶಮದಮ ಸಮತೆ ಅಸಿಧಾರ ವೃತವೋ ಮಂಕುತಿಮ್ಮ. ಅದು ಕೂಡ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳ್ತಾನೆ. ಬೇಕಾಬಿಟ್ಟಿ ಮನಸ್ಸನ್ನು ಹರಿಸುವುದು ಕರ್ಮಯೋಗದ ವ್ಯವಸ್ಥೆಯಲ್ಲಿ ಬರಲ್ಲ. ಮತ್ತೆ ಆಸಕ್ತನಾಗಿರ್ಬೇಕು, ಫಲಾಸಕ್ತಿಯನ್ನು ಬಿಡಬೇಕು. ಕರ್ತವ್ಯ ಕರ್ಮಗಳನ್ನ ನಿಷ್ಠೆಯಿಂದ ಮಾಡಿಕೊಂಡು ಹೋಗ್ತಾ ಇದ್ದರೆ ಕಾಲಕ್ರಮೇಣ ಕಾಲೇ ಆತ್ಮನಿ ವಿಂದತಿ, ಕಾಲಕ್ರಮೇಣ ಏನಾಗತ್ತೆ, ಅಂತಃಕರಣದಲ್ಲಿರ್ತಕ್ಕಂತಹ ಮಲ ವಿಕ್ಷೇಪ ಕ್ಷೀಣವಾಗ್ತಾ ಆಗ್ತಾ ಬಂದು ಮನಸ್ಸು ಸತ್ವಪ್ರಧಾನವಾಗಿ ಪ್ರಶಾಂತವಾಗಿ ಒಳಗಡೆ ನಿಂತ್ಕೊಂಡು ಜ್ಞಾನದಲ್ಲಿ ನಮಗೆ ರಮಿಸುವಿಕೆ ಅನ್ನುವಂಥದ್ದು ಆರಂಭವಾಗ್ತದೆ. ಶ್ರವಣ ಮನನದಲ್ಲಿ ಆಸಕ್ತಿ ಮೂಡ್ತದೆ. ಅದಕ್ಕೆ ಆ ಮಾರ್ಗವನ್ನು ಭಗವಂತ ಹೆಚ್ಚು ಒತ್ತು ಕೊಟ್ಟಿದ್ದಾನೆ.
ಇಲ್ಲಿಂದ ಮುಂದಕ್ಕೆ ಅಂದ್ರೆ ಶ್ಲೋಕ ಸಂಖ್ಯೆ 8ರಿಂದ 20ರವರೆಗೆ ಕರ್ಮಯೋಗದ ಮೂಲ ಸೂತ್ರಗಳನ್ನ ಭಗವಂತ ಹೇಳ್ತಾನೆ. 1ನೇ ಶ್ಲೋಕದಿಂದ 7ನೇ ಶ್ಲೋಕದವರೆಗೆ ಒಂದು ಪರಿಚಯಾತ್ಮಕವಾದಂತಹ ಚಿಂತನೆ ನಡೆಸಿದ್ದಾನೆ. ಅಂದ್ರೆ ಕರ್ಮಯೋಗದ ಮಾರ್ಗವೇ ಶ್ರೇಯಸ್ಕರ. ಮತ್ತೆ 2 ಮಾರ್ಗಗಳಿವೆ, ಪ್ರವೃತ್ತಿ ನಿವೃತ್ತಿ. ಪ್ರವೃತ್ತಿ ಮಾರ್ಗ ಅಂದ್ರೆ ಕರ್ಮಯೋಗದ ಮುಖಾಂತರ ಮೋಕ್ಷಕ್ಕೆ ಹೋಗೋದು, ಅದು ಗೃಹಸ್ಥಾಶ್ರಮ ಜೀವನದಲ್ಲಿ ಮಾಡಬೇಕಾದದ್ದು. ನಿವೃತ್ತಿ ಅಂದ್ರೆ ಜ್ಞಾನದ ಮೂಲಕ ಮೋಕ್ಷಕ್ಕೆ ಹೋಗತಕ್ಕಂಥದ್ದು. ಇದು ಶೀಘ್ರವಾಗಿ ಮೋಕ್ಷಕ್ಕೆ ಕರ್ಕೊಂಡು ಹೋಗುವುದಾದರೂ ಕೂಡ ಇದಕ್ಕೆ ಹಿಂದಿನ ತಯಾರಿ ಇಲ್ಲದೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀನು ಕರ್ಮಯೋಗಕ್ಕೆ ಹೋಗು ಎಂಬುದನ್ನ ಅರ್ಜುನಿಗೆ ಭಗವಂತ ಸಂದೇಶ ಕೊಟ್ಟಿದ್ದಾನೆ. ಯಾಕೆ ಹೇಳಿ, ತದೇಕಂ ವದ ನಿಶ್ಚಿತ್ಯ ಅಂತ ಹೇಳಿದ್ದಾನೆ ಅವನು. ನಿಶ್ಚಿತವಾಗಿ ಹೇಳು ಅಂತ. ಹಾಗಂತ ಆರಂಭದಲ್ಲಿ ಆಯ್ತಾ ನೀನು ಕರ್ಮಯೋಗ ಮಾಡು ಅಂತ ಹೇಳಿದ್ರೆ ಕನ್ವಿಕ್ಷನ್ ಆಗಲ್ಲ. ನಮ್ಮ ಬುದ್ಧಿಯ ದೊಡ್ಡ ಸಮಸ್ಯೆ ಇದ್ರೆ ಸಂಶಯ, ಅದು ಪದೇ ಪದೇ ಸಂಶಯ. ಸಂಶಯವನ್ನ ಬಗೆಹರಿಸಿ ಅವನಿಗೆ 2 ಮಾರ್ಗಗಳ ಬಗ್ಗೆ ತಿಳಿಸಿ, ಕರ್ಮದ ಜೀವನ ಶ್ರೇಯಸ್ಕರ, ಕರ್ಮರಹಿತವಾದಂತಹ ತ್ಯಾಗದ ಜೀವನ ಎಷ್ಟು ಕಠಿಣ ಎನ್ನುವುದನ್ನ ವಿಮರ್ಶೆ ಮಾಡಿ ಕೊನೆಗೆ ಕನ್ಕ್ಲೂಷನ್ ಕೊಟ್ಟಿದ್ದಾನೆ. ಕರ್ಮಯೋಗದ ನಡೆಯೇ ಶ್ರೇಯಸ್ಕರ, ಆದ್ದರಿಂದ ಆ ಮಾರ್ಗದಲ್ಲಿ ನೀನು ಹೋಗು, ಅರ್ಥಾತ್ ಅಸಕ್ತ ಭಾವದಿಂದ ಯುದ್ಧ ಮಾಡು ಎನ್ನುವ ಸಂದೇಶವನ್ನೇ ಕೊಟ್ಟಿದ್ದಾನೆ ಭಗವಂತ. ಇನ್ನು ಮುಂದೆ ಕರ್ಮಯೋಗ ಅಂದರೆ ಏನು ಅಂತ ಹೇಳಿದ್ದಾನೆ. 2ನೇ ಅಧ್ಯಾಯದಲ್ಲಿ ಕರ್ಮಯೋಗದ ವಿಷಯವಾಗಿ ಭಗವಂತ ಪ್ರಸ್ತಾಪಿಸಿದ್ದರೂ ಕೂಡ ಕೇವಲ 2 ಶ್ಲೋಕದಲ್ಲಿ ಕರ್ಮಯೋಗದ ಬಗ್ಗೆ ಹೇಳಿ ಮುಗಿಸಿದ್ದ. ಕರ್ಮಣ್ಯೇ ವಾಚಿಕಾರಸ್ತೆ ಮಾಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾತೆ ಸಂಗೋಸ್ತ್ವ ಕರ್ಮಣಿ ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧ ಸಿದ್ಧ್ಯೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಈ 2 ಶ್ಲೋಕಗಳಲ್ಲಿ ಕರ್ಮಯೋಗದ ಸಾರವನ್ನು ಹೇಳಿದ್ದಾನೆ. ಇನ್ನು ಈ ಅಧ್ಯಾಯದಲ್ಲಿ ಅದರ ಪೂರ್ಣ ವಿಶ್ಲೇಷಣೆಯನ್ನ ಮಾಡ್ತಾನೆ. ಕರ್ಮಯೋಗ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಯೋಗ ಅಂದ್ರೆ ಏನು, ಅದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋಖ್ಯ ಕರ್ಮಣಃ ಶರೀರ ಯಾತ್ರಾಪಿ ಚತೆ ನ ಪ್ರಸಿದ್ಧೇದ ಕರ್ಮಣಃ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗಃ ಸಮಾಚರ. ಕರ್ಮ ಯೋಗ ಎನ್ನತಕ್ಕಂತಹ ಈ ಶಬ್ದದಲ್ಲಿ 2 ಶಬ್ದಗಳಿವೆ. ಒಂದು ಕರ್ಮ, ಇನ್ನೊಂದು ಯೋಗ. ಕರ್ಮ ಎಂಬ ಶಬ್ದಕ್ಕೆ ಅರ್ಥ ರೈಟ್ ಆಕ್ಷನ್, ಯೋಗ ಎಂಬ ಶಬ್ದಕ್ಕೆ ಅರ್ಥ ರೈಟ್ ಆಟಿಟ್ಯೂಡ್. ರೈಟ್ ಆಕ್ಷನ್ ಮತ್ತು ರೈಟ್ ಆಟಿಟ್ಯೂಡ್ ಇದ್ರೆ ಅದಕ್ಕೆ ಹೆಸರು ಕರ್ಮ ಯೋಗ. ಸರಿಯಾದ ಕರ್ಮ ಮತ್ತು ಸರಿಯಾದ ಭಾವನೆಯಿಂದ ಮಾಡುವಂಥದ್ದು. ಕರ್ಮ ಸರಿಯಾಗಿರ್ಬೇಕು, ಭಾವನೆ ಸರಿಯಾಗಿರ್ಬೇಕು, ಅದು ಕರ್ಮ ಯೋಗವಾಗ್ತದೆ. ಕರ್ಮ ಸರಿಯಾಗಿರ್ಬೇಕು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ನೋಡೋಣ. ಪ್ರಧಾನವಾಗಿ 3 ರೀತಿಯ ಕರ್ಮಗಳಿವೆ. ಸಾತ್ವಿಕ ಕರ್ಮ, ರಾಜಸಿಕ ಕರ್ಮ, ತಾಮಸಿಕ ಕರ್ಮ ಅಂತ. ಸಾತ್ವಿಕ ಕರ್ಮ ಅಂದ್ರೆ ತನಗೂ ಲಾಭವಾಗಿ ಸಮಾಜಕ್ಕೂ ಹೆಚ್ಚು ಲಾಭವಾದರೆ ಅದು ಸಾತ್ವಿಕ ಕರ್ಮ. ಸಮಾಜಕ್ಕೆ ಪ್ರಯೋಜನವಾಗುವುದರ ಮೂಲಕ ಬಹುಜನ ಹಿತಾಯ ಬಹುಜನ ಸುಖಾಯ ಆಗ್ತಾ ತನ್ನ ಉದ್ಧಾರವೂ ಆದರೆ ಅದು ಸಾತ್ವಿಕ ಕರ್ಮ. ರಾಜಸಿಕ ಕರ್ಮ ಅಂದ್ರೆ ತನಗೆ ಮಾತ್ರ, ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು ಅಷ್ಟಕ್ಕೆ ತನ್ನ ಬದುಕು ಸೀಮಿತವಾಗಿದ್ರೆ, ಅದಕ್ಕಾಗಿ ತನ್ನ ಕರ್ಮಗಳಿದ್ರೆ ಸ್ವಾರ್ಥ ಪ್ರಧಾನವಾದ ಕರ್ಮಗಳಿಗೆ ರಾಜಸಿಕ ಕರ್ಮಗಳು ಅಂತ ಹೇಳ್ತಾರೆ. ಇನ್ನು ತಾಮಸಿಕ ಕರ್ಮ ಯಾವುದಪ್ಪ ಅಂದ್ರೆ ಇನ್ನೊಬ್ಬರಿಗೆ ಹಿಂಸೆ, ದುಃಖ, ನೋವು ಮುಂತಾದವುಗಳನ್ನು ಉಂಟು ಮಾಡುವ ಕರ್ಮಕ್ಕೆ ತಾಮಸಿಕ ಕರ್ಮಗಳು ಅಂತ ಹೇಳ್ತಾರೆ. ಸಾತ್ವಿಕ ಕರ್ಮ, ರಾಜಸಿಕ ಕರ್ಮ, ತಾಮಸಿಕ ಕರ್ಮ. ಯಾರೋ ಹೇಳ್ತಾ ಇದ್ರು, ಈ ರಾಜಸಿಕ್ ತಾಮಸಿಕ್ ಅಂತ ಹೇಳುವಾಗ
ಸಿಕ್ ಅಂತ ಬರ್ತದೆ ಎರಡು ಕಡೆಯಲ್ಲಿ ಅಂತ. ಇಂಗ್ಲಿಷ್ ನಲ್ಲಿ ಸಿಕ್ ಅಂದ್ರೆ ರೋಗ, ರಾಜಸಿಕ್, ತಮಸಿಕ್, ಇದೆರಡು ಕೂಡ ಸಿಕ್, ಇದು ರೋಗಗಳು ಅಂತ ಅರ್ಥ. ಸಾತ್ವಿಕವಾದದ್ದು ಮಾತ್ರವೇ ನಿಜವಾದ ಕರ್ಮ. ಸಾತ್ವಿಕ ಕರ್ಮವನ್ನೇ ಕರ್ಮ ಯೋಗವನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ. ಈ ರಾಜಸಿಕ ಮತ್ತು ತಾಮಸಿಕ ಕರ್ಮವನ್ನ ಯೋಗವಾಗಿ ಮಾಡ್ಲಿಕ್ಕೆ ಆಗೋಲ್ಲ. ಆದ್ರಿಂದ ರೈಟ್ ಆಕ್ಷನ್ ಅಂದ್ರೆ ಸತ್ವಪ್ರಧಾನ ಕರ್ಮಗಳು, ಅಂದ್ರೆ ತನಗೂ ಪ್ರಯೋಜನವಾಗಿ 4 ಜನರಿಗೆ ಹಿತವಾಗತಕ್ಕಂತಹ ಕರ್ಮಗಳು ಒಬ್ಬ ಸಾಧಕನ ಜೀವನದಲ್ಲಿ ಇರಬೇಕು. ಇದು ಮೊದಲನೇ ಅಂಶ. ಇನ್ನೊಂದು ಯೋಗ ಎನ್ನುವ ಶಬ್ದಕ್ಕೆ ಏನರ್ಥ? ರೈಟ್ ಆಟಿಟ್ಯೂಡ್ ಅಂತ ಅರ್ಥ. ಸರಿಯಾದಂತಹ ದೃಷ್ಟಿಕೋನ, ಸರಿಯಾದಂತಹ ಭಾವನೆ ಇರಬೇಕು. ಸರಿಯಾದ ಭಾವನೆ ಯಾವುದು ಅಂದ್ರೆ ಕರ್ಮದಲ್ಲಿ ಈಶ್ವರಾರ್ಪಣ ಬುದ್ಧಿ ಮತ್ತು ಕರ್ಮ ಫಲದಲ್ಲಿ ಪ್ರಸಾದ ಬುದ್ಧಿ ಇದ್ದರೆ ಅದಕ್ಕೆ ರೈಟ್ ಆಟಿಟ್ಯೂಡ್ ಅಂತ ಹೇಳ್ತಾರೆ. ಕರ್ಮವನ್ನು ನೋಡುವುದು ಹೇಗೆ? ನೋಡುವಂತ ದೃಷ್ಟಿ. ಉದಾಹರಣೆ ಕೊಡಬೇಕು ಅಂದ್ರೆ ಕಸಗುಡಿಸುವಂತದ್ದು ಇಟ್ಕೊಳ್ಳೋಣ ಒಂದು ಕರ್ಮ. ಆ ಕಸಗುಡಿಸುವ ಕರ್ಮವನ್ನ ಇದು ಈಶ್ವರನ ಸೇವೆ ಅಂತ ನೋಡೋದು, ಮತ್ತೆ ಇದರಿಂದ ನನಗೆ ಏನು ಬರ್ತದೋ ಅದು ಈಶ್ವರನ ಪ್ರಸಾದ ಅಂತ ಭಾವಿಸೋದು. ಮಾಡುವ ಕರ್ಮದಲ್ಲಿ ಈಶ್ವರನ ಪೂಜೆ ಎಂಬ ಭಾವನೆ, ಫಲ ಬರುವಾಗ ಎಲ್ಲವೂ ಅವನಿಚ್ಛೆ, ಅವನಿರ್ಸದಾಗಿರ್ಲಿ, ಅವನ ಇಚ್ಛೆಯಂತೆ ನಡೀಲಿ, ಮಾನವೋ ಅವಮಾನವೋ, ಸುಖವೋ ದುಃಖವೋ, ಲಾಭವೋ ನಷ್ಟವೋ, ಆ ಬುದ್ಧಿ ಇದ್ದರೆ ಅದಕ್ಕೆ ರೈಟ್ ಆಟಿಟ್ಯೂಡ್ ಅಂತ ಹೇಳ್ತಾರೆ. ರೈಟ್ ಆಕ್ಷನ್ ಪ್ಲಸ್ ರೈಟ್ ಆಟಿಟ್ಯೂಡ್ ಇಸ್ ಈಕ್ವಲ್ ಟು ಕರ್ಮ ಯೋಗ. ಅದರಿಂದ ಈ ಎಲ್ಲಾ ಕರ್ಮವನ್ನು ಯೋಗವಾಗಿ ಮಾಡ್ಬಿಡೋಣ ಅಂತ ಹೇಳ್ಕೊಂಡು ಇಸ್ಪೀಟ್ ಆಡೋದನ್ನು ಕರ್ಮ ಯೋಗವಾಗಿ ಮಾಡೋದು, ಮತ್ತೊಂದೇನೋ ಮೋಸ ಮಾಡೋದು, ವಂಚನೆ ಮಾಡೋದನ್ನ ಕರ್ಮ ಆಗೋಲ್ಲ. ಅದು ಕರ್ಮಯೋಗವಾಗಲ್ಲ. ಈಗ ಒಬ್ಬನು ವ್ಯಾಪಾರಿ ಇದ್ದಾನೆ, ಕರ್ಮಯೋಗ ಮಾಡೋದು ಹೇಗೆ? ನಾನು ಮಾಡತಕ್ಕಂತಹ ವ್ಯಾಪಾರದಿಂದ 4 ಜನರಿಗೆ ಹಿತವಾಗ್ಬೇಕು, ನನ್ನ ಜೀವನವೂ ನಡಿಬೇಕು. ಆ ರೀತಿ ಬದುಕು ನಡೆಸುವವನಿಗೆ ಮಾತ್ರ ಯೋಗ ಬುದ್ಧಿಯಿಂದ ಬದುಕಲಿಕ್ಕೆ ಆಗ್ತದೆ. ಈಗ ಅದು ಹೇಳ್ತಾರಲ್ಲ, ಜೇನು ಹುಳ ಅನ್ನುವಂಥದ್ದು ಮಕರಂದ ಹಿರ್ಲಿಕ್ಕೆ ಹೂವಿನ ಹೂವಿಗೆ ಹಾರುವಾಗ ಹೂವಿಗೂ ಹಾನಿ ಮಾಡಲ್ಲ, ತಾನು ಕೂಡ ಮಕರಂದ ಹೀರುತ್ತೆ. ಆ ರೀತಿಯಾಗಿ ಮಧುಕರ ವೃತ್ತಿ ಅಂತ ಹೇಳ್ತಾರೆ. ಒಬ್ಬ ಒಟ್ಟುವಾದವನು ಅಥವಾ ಸನ್ಯಾಸಿ ಭಿಕ್ಷೆ ಬೇಡುವುದಕ್ಕೆ ಹೋಗ್ತಾನಲ್ಲ ಮನೆ ಮನೆಗೆ, ಅದಕ್ಕೂ ಮಧುಕರ ವೃತ್ತಿ ಅಂತ ಹೇಳ್ತಾರೆ. ಮಧುಕರ ವೃತ್ತಿ ಎಂಬುದಾಗಿ ಒಂದು ಭಜನೆನೇ ಇದೆಯಲ್ಲ. ಮಧುಕರ ಅಂತ ಹೇಳಿದ್ರೆ ಜೇನು ಹುಳಕ್ಕೆ ಮಧುಕರ ಅಂತ. ಮಧುಕರ ಹೇಗೆ ಜೇನನ್ನು ಸಂಗ್ರಹಿಸುತ್ತೆ? ಹೂವಿಗೂ ಹಾನಿ ಮಾಡಲ್ಲ, ತನಗೂ ಆಹಾರ ತೆಗೆದುಕೊಳ್ಳುತ್ತೆ. ಹಾಗೆ ಭಿಕ್ಷೆ ಬೇಡುವಾಗ ಆ ಮನೆಯವರಿಗೂ ತೊಂದರೆ ಕೊಡಬಾರ್ದು, ಅವರಿಗೂ ಸಮಸ್ಯೆ ಆಗಬಾರ್ದು, ತನ್ನ ಬದುಕು ಕೂಡ ನಡಿಬೇಕು. ಆ ರೀತಿಯಾಗಿ ಭಿಕ್ಷೆ ಬೇಡಬೇಕು. ಹಾಗೆ ವ್ಯಾಪಾರ ನಡೆಯುವಾಗಲೂ ಕೂಡ ಅಷ್ಟೇನೆ, ತನ್ನ ಬದುಕು ಸಾಗಬೇಕು, ಪರರಿಗೆ ಹಿತವಾಗಬೇಕು. ಈ ದೃಷ್ಟಿಕೋನ ಇಟ್ಟುಕೊಂಡವನಿಗೆ ಮಾತ್ರವೇ he can have a good attitude, right attitude ಹೊಂದಲಿಕ್ಕೆ ಸಾಧ್ಯ, ಯೋಗ ಬುದ್ಧಿ ಇಟ್ಕೊಳ್ಲಿಕ್ಕೆ ಸಾಧ್ಯ. ಅತ್ಯಂತ ಸ್ವಾರ್ಥಿ ಆದವನು, ಅವನಿಗೆ ಮೋಸವೋ ವಂಚನೆಯೋ ಮಾಡಿ ತಾನು ಲಾಭ ಮಾಡಬೇಕು ಅನ್ನೋನು ಕರ್ಮಯೋಗ ಮಾಡೋದು ಹೇಗೆ? ಸಾಧ್ಯವಿಲ್ಲ, ಅವನಿಗೆ ಸಾಧನೆ ಸಾಧ್ಯವಿಲ್ಲ. ಅದರಿಂದ ರೈಟ್ ಆಕ್ಷನ್ ಪ್ಲಸ್ ರೈಟ್ ಆಟಿಟ್ಯೂಡ್ ಇಸ್ ಈಕ್ವಲ್ ಟು ಕರ್ಮಯೋಗ ಎನ್ನುವುದನ್ನ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಳವನ್ನು ಹಾಡೋಣ. ಮುಂದಿನ ಕರ್ಮಯೋಗದ ಪೂರ್ಣ ಚಿಂತನೆ ಮುಂದಿನ ಶ್ಲೋಕಗಳಲ್ಲಿ ಬರುವಂತ ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಹರಿ